ಹೋಗೋಣ. ಈ ಒಂದು ದಿನ ದೇವರು ನಮಗೆ ಕೂಡ ಅನೇಕ ಒಂದು ವಿಚಾರಗಳನ್ನ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು 7 ವೀಕ್ಸ್ ನಾವೇನ್ ಮಾಡಿದ್ದೇವೆ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಎಂಬುದಾಗಿ ಅನೇಕ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ನಾವು 8th ವೀಕ್ ಅಲ್ಲಿ ಇದ್ದೇವೆ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ತೇವೆ. ಲಾಸ್ಟ್ ವೀಕ್ ನಾವು ಮಾತಾಡಿದಂತ 7 ಪಾಯಿಂಟ್ಸ್ ಇತ್ತು, ಅದರಲ್ಲಿ 3 ಪಾಯಿಂಟ್ಸ್ ಮಾತ್ರ ನಾವು ಕವರ್ ಮಾಡಿದ್ವಿ. ಇನ್ನು 4 ಪಾಯಿಂಟ್ಸ್ ಪೆಂಡಿಂಗ್ ಇದೆ. ಆ 4 ಪಾಯಿಂಟ್ಸ್ ನಾವು ಇವತ್ತು ನಾವು ಕವರ್ ಮಾಡ್ತಾ ಇದ್ದೇವೆ. ಸೊ ದೇವರ ವಾಕ್ಯ ನಾವು ಕೇಳುವಾಗ, ಕಳೆದ ವಾರ ನಾವು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಂತ ಹೇಳುವಾಗ, ದೇವರ ಒಂದು ವಾಕ್ಯ, ಆ ಒಂದು ಮಾತಲ್ಲಿ ಶಕ್ತಿ ಇದೆ. ಒಂದು ಬಿಡುಗಡೆ ಮಾಡುವಂತ ಒಂದು ಶಕ್ತಿ ಇದೆ, ಒಂದು ಏನಂತ ಸ್ವಸ್ಥತೆ ಕೊಡುವಂತ ಶಕ್ತಿ ಇದೆ, ದೇವರ ವಾಕ್ಯ ಕಾರ್ಯ ಮಾಡುವಂತ ಶಕ್ತಿ ಇದೆ, ಜೀವ ಕೊಡುವಂತ ಶಕ್ತಿ ಇದೆ. ದೇವರ ವಾಕ್ಯ ಏನ್ ಬೇಕಾದ್ರೂ ಕಾರ್ಯ ಮಾಡುವಂತ ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಅದಕ್ಕೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್, ದ ವರ್ಡ್ ಆಫ್ ಗಾಡ್ ದಟ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಇನ್ ಅವರ್ ಲೈಫ್. ಹಾಲೆಲೂಯಾ, ಫಾರ್ ದ ಗ್ಲೋರಿ ಆಫ್ ಗಾಡ್. ಅಷ್ಟೇ, ದೇವರ ಮಹಿಮೆಗಾಗಿ ನಮ್ಮ ಜೀವಿತದಲ್ಲಿ ಏನು ಬೇಕಾದ್ರೂ ಮಾಡುವಂತ ಒಂದು ದೇವರ ವಾಕ್ಯ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗುವಾಗ್ಲೇ ನಾವೇನ್ ಮಾಡ್ತೇವಂತೆ, ಅದನ್ನ ನಾವು ಯೂಸ್ ಮಾಡ್ತೇವೆ. ಹಾಲೆಲೂಯಾ. ನಮ್ಮ ATM ಅಲ್ಲಿ ಅಮೌಂಟ್ ಇದೆ ಅಂತ ಗೊತ್ತಾಗ್ತಾರೆ ತಾನೇ ನಾವು ಹೋಗಿ ATM ಹೋಗಿ ಅಮೌಂಟ್ ಡ್ರಾ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ನಮ್ಗೆ ATM ಮಾತ್ರ ಇದೆ, ಅಮೌಂಟ್ ಎಷ್ಟಿದೆ ಗೊತ್ತಿಲ್ಲ ಅಂದಂಗೆ. ನಮ್ಗೆ ಸತ್ಯವೇದ ಮಾತ್ರ ಗೊತ್ತು, ಆದ್ರೆ ಅದ್ರಲ್ಲಿ ಇರುವಂತ ಒಂದು ಶಕ್ತಿ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ವಿ ಡೋಂಟ್ ನೋ ಹೌ ಟು ಮೇಕ್ ಯೂಸ್ ಆಫ್ ಇಟ್. ಹಾಲೆಲೂಯಾ. ಅದಕ್ಕಾಗಿ ಒಂದು ದಿನ ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ದೇವರ ವಾಕ್ಯದಲ್ಲಿ ಏನು ಒಂದು ಶಕ್ತಿ ಇದೆ, ಏನು ಒಂದು ಬಲ ಇದೆ, ಅದು ಹೇಗೆ ನಮ್ಮ ಲೈಫ್ ನಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ನೋಡ್ರಿ, ಮೊದಲನೇದಾಗಿ ನಾವು ನೋಡ್ಕೊಂಡ್ರೆ ಅನೇಕ ಒಂದು ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ಬಟ್ ಲಾಸ್ಟ್ ವೀಕ್ ನಾವ್ ಏನ್ ಕಲ್ತಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ಕ್ವಿಕ್ ಆಗಿ ನಾವು ನೋಡ್ಕೊಳ್ಳೋಣ. ವರ್ಡ್ ಆಫ್ ಗಾಡ್ ಅಂತಂದ್ರೆ ದೇವರ ವಾಕ್ಯದಲ್ಲಿ ಏನಿದೆ ಅಂತಂದ್ರೆ, ಅದ್ರಲ್ಲಿ ಎಂತ ಶಕ್ತಿ ಇದೆ ಅಂತಂದ್ರೆ ಫೈರ್ ಎಂಬುದಾಗಿ ನಾವು ನೋಡ್ಕೊಂಡ್ರೆ, ದೇವರ ವಾಕ್ಯ ಏನಾಗಿದೆ ಅಂತೆ, ಬೆಂಕಿ ಆಗಿದೆ ಅಂತೆ. ಅದು ಬೆಂಕಿ ನಮ್ಮನ್ನ ರಿನ್ಯೂ ಮಾಡ್ತದಂತೆ. ಹಾಲೆಲೂಯಾ. ನಮ್ಮನ್ನ ರಿಫ್ರೆಶ್ ಮಾಡ್ತದೆ. ನಮ್ಮನ್ನ ಒಂದು ಫೈರ್ ಅಲ್ಲಿ ಒಂದು ಗೋಲ್ಡನ್ ಹಾಕುವಾಗ ಅದು ಹೇಗೆ ರಿಫೈನ್ ಆಗ್ತದೆ, ಅದರಲ್ಲಿ ಇರುವಂತಹ ಕೊಳೆಗಳು ಹೊರಟು ಹೋಗ್ತದೆ. ಒಂದು ಸಿಲ್ವರ್ ಹಾಕುವಾಗ ರಿಫೈನ್ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ ದೇವರ ವಾಕ್ಯ ಓದುವಾಗ ರಿಫೈನ್ ಆಗ್ತೇವಂತ. ಹಾಲೆಲೂಯಾ. ಒಂದು ಸಿಲ್ವರ್ ಯಾವಾಗ ಪ್ಯೂರ್ ಅಂತ ನೋಡ್ತಾರೆ ಅಂತಂದ್ರೆ, ಅದರಲ್ಲಿ ಒಂದು ಮಿರರ್ ತರ ಆಗ್ಬೇಕಂತ ಸಿಲ್ವರ್, ಅವಾಗ್ಲೇ ಅದು ಪ್ಯೂರ್ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನಾವು ಕೂಡ ಕ್ರಿಸ್ತನಾಗಿ ಆಗುವಾಗ ನಾವು ಪ್ಯೂರ್ ಆಗ್ತೇವಂತೆ. ಹಾಲೆಲೂಯಾ. ನಾವು ಒಂದು ಕ್ರಿಸ್ತನ ಒಂದು ಇಮೇಜ್ ನಮ್ಮ ಒಳಗಡೆ ಬರ್ಬೇಕಂತ. ಯಾವ ರೀತಿ ಯೇಸು ಸ್ವಾಮಿ ಇದ್ದಾರೋ ಆ ರೀತಿ ನಮ್ಮ ಗುಣ ಆಗ್ಬೇಕಂತ ಸತ್ಯವೇದ ಓದುತ್ತಾ ಅದನ್ನ ನಾವು ಮಾಡುವಂಥದ್ದು ಹೇಗೆ ಅಂತಂದ್ರೆ, ದೇವರ ವಾಕ್ಯ ಓದುವಾಗ ಆ ವಾಕ್ಯ ಬೆಂಕಿಯಾಗಿ ನಮ್ಮನ್ನ ಏನ್ ಮಾಡ್ತದಂತೆ, ನಮ್ಮನ್ನ ಪ್ಯೂರಿಫೈ ಮಾಡ್ತದೆ. ಹಾಲೆಲೂಯಾ. ಮತ್ತು ಆ ಒಂದು ಇನ್ನೊಂದು ಬೆಂಕಿ ಏನಂತಂದ್ರೆ, ದೇವರ ವಾಕ್ಯದ ಬೆಂಕಿ ಹೇಗೆ ಅಂತಂದ್ರೆ, ಅದು ಏನ್ ಮಾಡ್ತದಂತೆ, ಎಲ್ಲಾ ರೀತಿಯಾದಂತ ದುಷ್ಟ ಶಕ್ತಿಗಳನ್ನ ನಮ್ಮ ಜೀವಿತದಿಂದ ಅದು ದಹಿಸಿ ಬಿಡ್ತದಂತೆ. ವರ್ಡ್ ಆಫ್ ಗಾಡ್ಗೆ ಅದು ಪವರ್ ಇದೆ ಎಂಬುದಾಗಿ. ಮತ್ತೆ ಎರಡನೇದು ನಾವು ನೋಡ್ಕೊಂಡ್ರಿ, ಎರಡನೇದು ವರ್ಡ್ ಆಫ್ ಗಾಡ್ ಏನು ಅಂತಂದ್ರೆ ವಾಟರ್ ಎಂಬುದಾಗಿ ನಾವು ನೋಡ್ಕೊಂಡ್ರಿ. ವಾಟರ್ ಹೇಗೆ ಕಾರ್ಯ ಮಾಡ್ತದೆ ಅಂತಂದ್ರೆ, ವಾಟರ್ ಇಲ್ದಿರ ಎಲ್ಲೂ ಏನೂ ಇಲ್ಲ. ಪ್ರತಿಯೊಬ್ಬರಿಗೆ ನೀರು ಬೇಕೇ ಬೇಕು, ಪ್ರತಿಯೊಂದು ಜೀವಿಗಳಿಗೆ ನೀರು ಬೇಕೇ ಬೇಕು. ಎಲ್ಲೆಲ್ಲಿ ನೀರು ಹರಿದು ಹೋಗ್ತದೆ, ಅಲ್ಲಿ ಪ್ಲಾಂಟ್ಸ್ ಇರ್ತದೆ, ಲೈಫ್ಸ್ ಇರ್ತದೆ, ಅನಿಮಲ್ಸ್ ಇರ್ತದೆ, ಫಾರೆಸ್ಟ್ ಇರ್ತದೆ, ಏನ್ ಬೇಕಾದ್ರೂ ಅಂತ ಹೇಳ್ಬೋದು. ಅಲ್ಲಿ ಎಲ್ಲಿ ಒಂದು ನದಿ ಇರ್ತದೆ, ಅದ್ರ ಪಕ್ಕ ಒಂದು ದೊಡ್ಡ ಊರು ಕೂಡ ಇರ್ತದೆ. ಆ ರೀತಿಯಲ್ಲಿ ನೀರು ಎಲ್ಲರಿಗೂ ಅವಶ್ಯವಾಗಿ ಬೇಕು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ನಮಗೆ ಆತ್ಮಿಕವಾಗಿ ನಾವು ಅದನ್ನ ತೆಗೆದುಕೊಳ್ಳುವಾಗ ನಮ್ಮ ಹೊಟ್ಟೆ ಒಳಗಡೆಯಿಂದ, ಅಂದ್ರೆ ಸ್ವಾಮಿ ಹೇಳ್ತಾರೆ, ನನ್ನನ್ನ ನಂಬುವವನ ಹೊಟ್ಟೆ ಒಳಗಿಂದ ಜೀವಕರದ ಬುಗ್ಗೆಗಳು ಹೊಳೆಗಳು ಹರಿಯುವವು ಎಂಬುದಾಗಿ ಹೇಳಿದ್ದಾರೆ. ಹಾಲೆಲೂಯಾ. ನಾವು ಯಾರ ಹತ್ರ ಮಾತಾಡ್ತೀವಿ, ಅವ್ರ ಹತ್ರ ನಾವು ದೇವರ ವಾಕ್ಯ ಮಾತಾಡ್ತಾ ಇರುವಾಗ ನಾವು ದೇವರ ವಾಕ್ಯ ಒಂದು ನೀರಾಗಿ ಅವರ ಜೀವಿತದಲ್ಲಿ ರಿಫ್ರೆಶ್ ಮಾಡ್ತದೆ ಎಂಬುದಾಗಿ. ಹಾಲೆಲೂಯಾ. ಅವ್ರ ಲೈಫ್ ನ ಒಂದು ಸ್ಯಾಟಿಸ್ಫೈ ಮಾಡ್ತದೆ ಎಂಬುದಾಗಿ. ಮತ್ತು ಮೂರನೇ ಸಂಗತಿ ನಾವು ಏನ್ ನೋಡ್ಕೊಂಡ್ರಿ ಲಾಸ್ಟ್ ವೀಕ್ ಅಂತಂದ್ರೆ, ಲೈಟ್ ಎಂಬುದಾಗಿ. ದೇವರ ವಾಕ್ಯ ಏನಾಗಿದೆ ಅಂತೆ, ಬೆಳಕಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವು ನಮ್ಮ ದಾರಿಗೆ ದೀಪವು, ಕಾಲಿಗೆ ಬೆಳಕಾಗಿದೆ. ಕೀರ್ತನೆಗಳು 119 105ನೇ ಅಧ್ಯಾಯ 5ನೇ ಒಂದು ವಚನ ಹೇಳುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಯಾವ್ದೇ ವಿಚಾರಗಳು ನಮಗೆ ಗೊತ್ತೇ ಇಲ್ಲ, ಅಲ್ಲಿ ಬೆಳಕಾಕುವಾಗ ನಮಗೆ ಗೊತ್ತಾಗ್ತದೆ. ಅದಕ್ಕೆ ದೇವರ ಆತ್ಮ ಪ್ರಕಟಣೆ ಕೊಡುವಂಥದ್ದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ದೇವರ ವಾಕ್ಯ ಬೆಳಕಾಗಿ ಕಾರ್ಯ ಮಾಡ್ತದೆ. ಅದೇ ಒಂದು 4ನೇ ಪಾಯಿಂಟ್ ಈ ಒಂದು ವಾರ ನಾವು ಕಂಟಿನ್ಯೂ ಮಾಡ್ಕೊಳಕ್ ಹೋಗ್ತಾ ಇದ್ದೇವೆ. ನೋಡ್ರಿ, 4ನೇ ಒಂದು ಪಾಯಿಂಟ್ ಏನು ಅಂತಂದ್ರೆ, ದೇವರ ವಾಕ್ಯ ಮಳೆಯಾಗಿದೆ. ಹಾಲೆಲೂಯಾ. ಏನಾಗಿದಂತೆ, ದ ವರ್ಡ್ ಆಫ್ ಗಾಡ್ ಈಸ್ ರೈನ್. ಹಾಲೆಲೂಯಾ. ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಇಂಪಾರ್ಟೆಂಟ್ ಆಗಿ. ಐಶಾಯ 55ನೇ ಅಧ್ಯಾಯ 10ನೇ ವಚನ ವಾಕ್ಯ ರೀತಿ ಹೇಳ್ತದೆ, ಮಳೆಯೋ ಹಿಮವೋ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೊಳಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುದಾಗಿ. ಹಾಲೆಲೂಯಾ. ಈ ವಾಕ್ಯ ಕ್ಲೀನ್ ಆಗಿ ಎಲಾಬರೇಟ್ ಮಾಡ್ತಾ ಇದೆ, ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಮಳೆ ಮತ್ತು ಹಿಮ ಹೇಗೆ ಭೂಮಿ ಮೇಲೆ ಬಂದು ಭೂಮಿಯನ್ನ ತೊಯಿಸಿ ಯಾರು ಬೀಜವನ್ನ ಬಿತ್ತುತ್ತಾರೆ ಅವ್ರಿಗೆ ಬೆಳೆಯನ್ನ ಕೊಡ್ತದೆ. ಅಲ್ಲೂ ಏನಂತೆ, ಬೆಳೆಯನ್ನ ಕೊಡ್ತದೆ, ಅವ್ರಿಗೆ ಆಹಾರವನ್ನ ಕೊಡ್ತದೆ. ಅದೇ ತರ, ಎಕ್ಸಾಕ್ಟ್ಲಿ ಅದೇ ತರ ನನ್ನ ಬಾಯಿಂದ ಬಂದಂತ ಮಾತು, ಅಂದ್ರೆ ದೇವರ ಬಾಯಿಂದ ಬಂದಂತ ಮಾತು, ಅದು ಈ ಭೂಮಿಗೆ ಬರುವಾಗ ಕಾರ್ಯ ಮಾಡದಿರೋ ವಾಪಸ್ ಹಿಂದಿರ್ಬೋದಿಲ್ಲ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ, ದೇವರ ಬಾಯಿಂದ ಬರುವಂತ ಮಾತು ಮಳೆಯ ರೀತಿಯಲ್ಲಿ. ಅಲ್ಲಿ ದೇವರ ವಾಕ್ಯ ಮಳೆಯ ರೀತಿಯಲ್ಲಿ ಅದು ಏನ್ ಮಾಡ್ತದಂತೆ, ಭೂಮಿಯನ್ನ ತೋಯಿಸ್ತದೆ. ಅಲ್ಲಿ ಭೂಮಿಯನ್ನ
ಏನಂತ ಮೃದು ಮಾಡ್ತದೆ, ಭೂಮಿಯನ್ನ ಏನ್ ಮಾಡ್ತದಂತೆ ಇದು ಸಾಫ್ಟ್ ಮಾಡ್ತದೆ. ಎಷ್ಟೊಂದ್ ಜನ ಹಾರ್ಟ್ನ ಹಾರ್ಡ್ ಮಾಡ್ತಾರೆ ಗೊತ್ತಾ, ಮನ್ಸು ಗಟ್ಟಿ ಮಾಡ್ಕೋತಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಯಾಕೆ? ಅವರ ಒಳಗಡೆ ದೇವರ ವಾಕ್ಯ ಇಲ್ಲ. ಯಾರ ಹೃದಯ ಗಟ್ಟಿ ಇದೆ, ಮಾತೆ ಕೇಳಲ್ಲ, ಅವ್ರ ಒಳಗಡೆ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. ಹಾಲೆಲೂಯ. ಯಾರು ದೇವರ ವಾಕ್ಯ ಯಾವಾಗಲೂ ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸು ಸಾಫ್ಟ್ ಆಗಿರ್ತದಂತೆ. ನೀವು ಏನಾದ್ರೂ ಹೇಳಿದ್ರು ಕೂಡ ಅವ್ರು ಓಕೆ ಅಂತ ಹೇಳ್ತಾರೆ, ಯಾರನ್ನೂ ಕೂಡ ಹರ್ಟ್ ಮಾಡಲ್ಲ. ಯಾಕೆಂದ್ರೆ ವರ್ಡ್ ಆಫ್ ಗಾಡ್ ಅವ್ರನ್ನ ಚೇಂಜ್ ಮಾಡಿದೆ, ಅವ್ರ ಕ್ಯಾರೆಕ್ಟರ್ನ ಚೇಂಜ್ ಮಾಡಿದೆ. ಹಾಲೆಲೂಯ. ಅವ್ರ ಮನಸ್ಸು ಕಲ್ಲಾಗಿಲ್ಲ, ಅವ್ರ ಮನಸ್ಸು ಮೃದು ಆಗಿದೆ. ಹಾಲೆಲೂಯ. ಅಲ್ಲಿ ಏನ್ ಹಾಕಿದ್ರು ಫಲ ಕೊಡ್ತದಂತೆ. ಹಾಲೆಲೂಯ. ಯಾಕೆಂದ್ರೆ ಆ ಒಂದು ಭೂಮಿ ಏನಾಗಿದೆ ಅಂತೆ, ಒಂದು ಸಾಫ್ಟ್ ಆಗಿದೆ. ಹಾಲೆಲೂಯ. ಯಾರೇ ಬಂದು ಏನಾದ್ರು ಹೇಳಿದ್ರು ಕೂಡ ಹಂಬಲ ಕೇಳಿಸ್ಕೊಳ್ತಾರೆ, ಜಂಟಲ ಕೇಳಿಸ್ಕೊಳ್ತಾರೆ, ಅವ್ರಿಗೆ ಒಂದು ರೆಸ್ಪಾನ್ಸ್ ಕೊಡ್ತಾರೆ, ಅವ್ರಿಗೆ ಒಂದು ಗೌರವ ಕೊಡ್ತಾರೆ, ಅವರ ಒಂದು ಇಮೋಷನ್ಸ್, ಅವರ ಒಂದು ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಮಾಡಿ ಅದಕ್ಕೆ ದೇವರ ವಾಕ್ಯದ ಮುಖಾಂತರವಾಗಿ ಉತ್ತರ ಕೊಡ್ತಾರೆ. ಹಾಲೆಲೂಯ. ಯಾರು ಅಂತಂದ್ರೆ ದೇವರ ವಾಕ್ಯವನ್ನು ಓದುವಂಥವ್ರು. ಆ ವಾಕ್ಯವನ್ನು ಓದುವಾಗ ನಿನ್ನ ಮೇಲೆ ಮಳೆ ಬೀಳ್ತದೆ, ನಿನ್ನ ಹೃದಯದ ಮೇಲೆ ಮಳೆ ಬೀಳ್ತದೆ, ನಿನ್ನ ಜೀವಿತದ ಮೇಲೆ ಮಳೆ ಬೀಳ್ತದೆ. ಈ ಮಳೆ ಏನು? ದೇವರ ವಾಕ್ಯ. ಹಾಲೆಲೂಯ. ದೇವರ ವಾಕ್ಯ ನಿನ್ನ ಒಂದು ಜೀವಿತಕ್ಕೆ ಮಳೆ ತರ ಬಿದ್ದು ನಿನ್ನಲ್ಲಿ ಬಹಳ ಫಲ ಕೊಡ್ತದೆ. ಹಾಲೆಲೂಯ. ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ, ಆದ್ರೆ ದೇವರ ವಾಕ್ಯ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಸಮೃದ್ಧಿ ಇಲ್ಲ. ಹಾಲೆಲೂಯ. ನಾವು ಏನನ್ನ ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಬೇಕು ಅಂದ್ರೆ ಇದು ನಮಗೆ ಮಳೆ ಬರಬೇಕು. ಫಸ್ಟ್ ಮಳೆ ಅಂದ್ರೆ ದೇವರ ವಾಕ್ಯ ಬರಬೇಕು ನಮ್ಗೆ. ಆ ದೇವರ ವಾಕ್ಯ ಬರುತ್ತಾ ನನ್ನಿಂದ ಏನಾಗ್ತದಂತೆ ಫ್ರೂಟ್ ಬರ್ತದೆ. ಹಾಲೆಲೂಯ. ಮಳೆ ಬೀಳುವಾಗ ಬೆಳೆ ಬರ್ತದೆ. ಆ ಬೆಳೆ ಏನಾಗ್ತದೆ? ಅನೇಕ ಜನರಿಗೆ ಆಹಾರ ಕೊಡ್ತದೆ. ನಾನು ಕೂಡ ದೇವರ ವಾಕ್ಯ ಅನೇಕ ಜನರಿಗೆ ಹೇಳುವಾಗ ನಾನು ಆಹಾರ ಕೊಡ್ತಾ ಇದ್ದೇನೆ. ಹಾಲೆಲೂಯ. ಪ್ರತಿಯೊಂದು ಕ್ರೈಸ್ತರು ಯಾರು ದೇವರ ವಾಕ್ಯವನ್ನು ಯಾವಾಗ್ಲೂ ಕೇಳ್ತಾರೆ, ಅದರಂತೆ ನಡೀತಾರೆ, ಅವರು ಇತರರನ್ನು ಕೂಡ ಬೋಧನೆ ಮಾಡುವುದು ಎಲ್ಲವಕ್ಕೂ ದೇವರ ವಾಕ್ಯ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಏನು ಇಲ್ಲ ಮಾತಾಡೋಕೆ. ಹಾಲೆಲೂಯ. ಈ ಲೋಕದ ವಿಚಾರದಾಗಿ ಮಾತಾಡ್ತೀರಾ, ಅವ್ರಿಗೆ ಮೀನಿಂಗ್ಲೆಸ್ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಮಾತಾಡೋದು? ಯಾವ್ದಾದ್ರು ಹೊಸ ಕಾರ್ ಲಾಂಚ್ ಆಗಿದೆಯಾ, ಹೊಸ ಫೋನ್ ಲಾಂಚ್ ಆಗಿದೆಯಾ, ಅದ್ರ ಬಗ್ಗೆ ಮಾತಾಡೋಣ, ಅವ್ರಿಗೆ ಅನ್ಸುತ್ತೆ ಮೀನಿಂಗ್ಲೆಸ್. ಅದ್ರ ಬಗ್ಗೆ ಮಾತಾಡಕ್ಕೆ ಅನೇಕ ಜನರು ಇದ್ದಾರೆ ಹೊರಗಡೆ, ಆದ್ರೆ ದೇವರ ವಾಕ್ಯ ಮಾತಾಡಕ್ ನಾನಿದ್ದೇನೆ. ಹಾಲೆಲೂಯ. ಆ ರೀತಿಯಲ್ಲಿ ದೇವರ ವಾಕ್ಯ ಯಾರು ಓದುತ್ತಾ ಇರ್ತಾರೆ, ಅದು ಮಳೆ ರೀತಿಯಲ್ಲಿ ಅವರ ಹೃದಯದ ಮೇಲೆ ಬಂದು ಕೂತ್ಕೊಂಡು ಅದು ಆ ಒಂದು ಸ್ಥಳವನ್ನ ಏನ್ ಮಾಡ್ತದಂತೆ, ಹಸಿಯಾಗಿ ಮಾಡ್ತದೆ. ಆ ಸ್ಥಳವನ್ನ ದೇವರ ವಾಕ್ಯ ಏನ್ ಹೇಳ್ತದಂತಂದ್ರೆ, ಓಕೆ, ತೋಯಿಸಿ ಅಂದ್ರೆ ಆ ಒಂದು ಸ್ಥಳವನ್ನ ಮೃದು ಮಾಡ್ತದೆ, ತೋಯಿಸಿ ಅದು ಫಲ ಕೊಡುವಂತೆ ಮಾಡ್ತದಂತ. ಹಾಲೆಲೂಯ. ಈ ಒಂದು ದಿನ ಕೂಡ ನಾವು ದೇವರ ವಾಕ್ಯ ಯಾಕೆ ಓದಬೇಕು ಅಂತಂದ್ರೆ ನಮ್ಮ ಜೀವಿತವನ್ನ ಅದೇನ್ ಮಾಡ್ಬೇಕಂತ ಸಾಫ್ಟ್ ಮಾಡ್ತದೆ. ಹಾಲೆಲೂಯ. ಅದು ಬೆಳೆ ಕೊಡ್ತದೆ, ಅದು ಅನೇಕ ಜನರಿಗೆ ಆಶೀರ್ವಾದವಾಗಿರ್ತದೆ, ಅನೇಕ ಜನರ ಜೀವಿತಕ್ಕೆ ಅದು ಫ್ರೂಟ್. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಇಡೀ ಒಂದು ಊರಿನಲ್ಲಿ ಒಂದು ಫಾರ್ಮರ್ ಇದ್ದಾರೆ, ಅವರು ಅಕ್ಕಿನ ಬೆಳಿತಾರೆ. ಆದ್ರೆ ಅವ್ರು ಒಂದು ವರ್ಷ ಅಕ್ಕಿ ಬೆಳೆದಿಲ್ಲ ಅಂದ್ರೆ ಊರಿನ ಪರಿಸ್ಥಿತಿ ಏನಾಗುತ್ತೆ? ನಾವ್ ಹೇಳ್ಬೋದು, ಬಿಡೋ, ಪಕ್ಕದ ಊರಿಂದ ತಗೊಂಡ್ಬರ್ತಾರೆ, ಅಲ್ಲಿಂದ ತಗೊಂಡ್ಬರ್ತಾರೆ, ಇಲ್ಲಿಂದ. ಅವ್ರ ಹತ್ರನೂ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಯಾರ ಹತ್ರನೂ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹಾಲೆಲೂಯ. ಅದೇ ರೀತಿಯಲ್ಲಿ ಎಕ್ಸಾಕ್ಟ್ಲಿ ನಮಗೂ ಕೂಡ ಏನಂತ ದೇವರ ಆತ್ಮನು ನಮ್ಗೆ ನೀರನ್ನು ಹಾಕುವಾಗ, ಪವಿತ್ರ ಆತ್ಮನು ಏನಂತ ವಾಕ್ಯದ ಬೆಳಕನ್ನ ನಮ್ಗೆ ಕೊಡುವಾಗ, ವಾಕ್ಯದ ಮಳೆಯನ್ನ ನಮ್ಗೆ ಕೊಡುವಾಗ ಅದನ್ನ ನಾವು ಸ್ವೀಕರಿಸುವಂತವ್ರು ನಾವು ಬೇರೆಯವ್ರಿಗೆ ಫಲ ಕೊಡ್ತೀವಿ, ಅವ್ರಿಗೆ ನಾವು ಸ್ಯಾಟಿಸ್ಫೈ ಮಾಡ್ತೇವೆ, ಅವ್ರಿಗೆ ನಾವು ಏನಂತ ಹೇಳ್ತೇವೆ, ಒಂದು ಸ್ಪಿರಿಚುವಲ್ ಫುಡ್ ಅನ್ನ ನಾವು ಅವ್ರಿಗೆ ಫೀಡ್ ಮಾಡ್ತೀವಿ. ಹಾಲೆಲೂಯ. ಇದಕ್ಕಾಗಿ ದೇವರು ನಮ್ಮನ್ನ ಇಟ್ಟಿದ್ದಾರೆ. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಂದು ಮನಸ್ಸು ದೇವರ ವಾಕ್ಯ ಮಳೆಯಾಗಿದ್ದು ಅದು ಬೀಳ್ತಾ ಇರುವಾಗ ನಮ್ಮ ಮನಸ್ಸು ದೊಡ್ಡದು ಮಾಡ್ಕೋಬಾರ್ದ? ಎಷ್ಟು ದೊಡ್ಡದು ಮಾಡ್ಕೋಬೇಕು? ಎಷ್ಟು ದೊಡ್ಡದು ಮಾಡ್ಕೊಂಡ್ರು ಕಮ್ಮಿನೇ. ಹಾಲೆಲೂಯ. ಎಷ್ಟು ದೊಡ್ಡದು ಮಾಡ್ಕೊಳ್ಳೋ ಅಷ್ಟು ಬೇರೆ ಜನರಿಗೆ ಏನಾಗ್ತದಂತೆ, ಸ್ಪಿರಿಚುವಲ್ ಫುಡ್ ಸಿಗ್ತದೆ, ಸ್ಪಿರಿಚುವಲ್ ಫ್ರೂಟ್ ಸಿಗ್ತದೆ. ಹಾಲೆಲೂಯ. ಫುಡ್ ಮಾತ್ರ ಅಲ್ಲ, ಫ್ರೂಟ್. ಹಾಲೆಲೂಯ. ನಾವು ಅನ್ಕೊಳ್ಬಹುದು ಏನಾದ್ರೂ ನಾವು ಏನಂತ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಅನ್ಕೊಳ್ಬಹುದು, ಆದ್ರೆ ಇಂಪಾರ್ಟೆಂಟ್ಲಿ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಆ ಸ್ಪಿರಿಚುವಲ್ ಫ್ರೂಟ್ ಅವ್ರಿಗೆ ಏನಂತ ಅಂದ್ರೆ ಅವ್ರಿಗೆ ಸ್ಟ್ರೆಂಥನ್ ಮಾಡ್ತದೆ. ಒಂದು ದಿನ ಅವ್ರು ಕೂಡ ನೆಂತರ ಆಗಿರ್ತಾರೆ. ಯಾಕೆ? ಬಿಕಾಸ್ ಅವ್ರು ನಿನ್ನಿಂದ ನೋಡಿ ಕಲ್ತ್ಕೊಂಡಿದ್ದಾರೆ. ಹಾಲೆಲೂಯ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯ ಹೊರಗಡೆ ನೋಡೋಕೆ ಎಷ್ಟು ಕ್ರೂರಿಯಾಗಿದ್ರು ಅವ್ನು ಒಳಗಡೆ ಒಂದು ಮಗುವಿನಂತ ಸ್ವಭಾವ ಇರ್ತದೆ. ಅದು ಅವ್ನು ಒಬ್ಬನೇ ಇರುವಾಗ ಏನ್ ಮಾಡ್ತದೆ ಅಂತಂದ್ರೆ, ಅದು ಯಾರು ದೇವರ ಮಕ್ಕಳ ಕುರಿತಾಗಿ ಯೋಚನೆ ಮಾಡ್ತದೆ, ಇವ್ರು ಎಷ್ಟು ಒಳ್ಳೆಯವರಲ್ಲ, ಇವ್ರಿಗೆ ನಾನು ಎಷ್ಟು ಬೈದ್ರು ಮತ್ತೆ ಇವ್ರು ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಇವ್ರು ಎಷ್ಟು. ಯಾಕೆಂದ್ರೆ ಅದು ದೇವರ ಆತ್ಮನವರು ಒಳಗಡೆ ಕಾರ್ಯ ಮಾಡ್ತಾ ಇದ್ದಿದ್ದು ಅವ್ರು ಕೂಡ ಏನ್ ಮಾಡ್ತಾರೆ, ಚೇಂಜ್ ಮಾಡ್ತದೆ. ಹಾಲೆಲೂಯ. ಅವ್ರನ್ನ ಚೇಂಜ್ ಮಾಡಿ ಅವರು ಕೂಡ ನಿನ್ನಂತೆ ಆಗುವುದಕ್ಕೆ ಇಷ್ಟಪಟ್ಟು ಅವರು ಕೂಡ ಫಲ ಕೊಡುವಂತವ್ರ. ಹಾಲೆಲೂಯ. ಹಾಲೆಲೂಯ. ಒಂದು ಏನಂತ ಹೇಳ್ಬೋದು, ಒಂದು ಕೆಟ್ಟ ಸುದ್ದಿ ಬೇಗ ಹರಡ್ಬೋದು, ಆದ್ರೆ ನಿಜವಾದ ಸುದ್ದಿ, ಒಂದು ಟ್ರೂತ್ ಯಾವಾಗ ಕೂಡ ಏನಂತ ಫಾರ್ ಎವರ್ ಇಟ್ ವಿಲ್ ಎಕ್ಸಿಸ್ಟ್ ಅಂತ. ಹಾಲೆಲೂಯ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ದೇವರ ವಾಕ್ಯ ಮಳೆ ಇದ್ದ ಹಾಗೆ ಅದು ನಮ್ಮ ಒಂದು ನೆಲವನ್ನ, ನಮ್ಮ ಒಂದು ಭೂಮಿಯನ್ನ, ನಮ್ಮ ಹಾರ್ಟ್ ಅನ್ನ ತೋಯಿಸಿ ನಮ್ಗೆ ಏನ್ ಮಾಡ್ತದಂತೆ,
ನಮ್ಗೆ ಬೆಳೆಯನ್ನ ಕೊಡುವಂತದ್ದಾಗಿದೆ. ಆ ರೀತಿಯಲ್ಲಿ ನಾವು ದೇವರ ವಾಕ್ಯ ನೋಡೋದಾದ್ರೆ ಮಳೆಗೆ ಇನ್ನ ಅನೇಕ ಒಂದು ಏನಂತ ಹೇಳ್ಬೋದು ಒಂದು ಫೀಚರ್ಸ್ ಇದೆ. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ ಅಂತ ಹೇಳ್ತಾರೆ. ಮಳೆ ಇರುವುದರಿಂದ ಫಾರೆಸ್ಟ್ ಎಲ್ಲ ಕೂಡ ಬೇಕಾಗಿರುವಂತ ನೀರ್ ಸಪ್ಲೈ ಆಗ್ತದೆ. ಮತ್ತೆ ಏನಂತ ಅದೊಂದು ಏನಂತ ಹೇಳ್ತಾರೆ, ಒಂದು ವಾಟರ್ ಸೈಕಲ್ ಅಂತ ನಾವು ನೋಡ್ಕೊಳ್ಳೋದು. ಮಳೆ ಬರ್ತದೆ, ಮತ್ತೆ ಅದು ಹಬೆಯಾಗಿ ಮೇಲೆ ಹೋಗ್ತದೆ, ಮತ್ತೆ ಕ್ಲೌಡ್ ಆಗ್ತದೆ, ಮತ್ತೆ ಅದೇನಾಗ್ತದೆ, ಆ ಒಂದು ವಾಟರ್ ಅದು ಒಂದು ಕ್ಲೌಡ್ ಮತ್ತೆ ವಾಟರ್ ಫಾರ್ಮ್ ಆಗಿ ಮತ್ತೆ ಕೆಳಗಡೆ ಬರ್ತದೆ, ರೀಸೈಕಲ್ ಆಗ್ತಾನೆ ಇದೆ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದು ಏನಂತ ಹೇಳ್ಬೋದು, ನಾವು ಪ್ರಾರ್ಥನೆ ಮಾಡುವುದು ಒಂದು ಹಬೆಯಾಗಿ ಮೇಲೆ ಹೋಗ್ತದೆ, ಒಂದು ಕ್ಲೌಡ್ ಆಗಿ ಮೇಲೆ ಹೋಗ್ತದೆ. ಆದ್ರೆ ಒಂದು ದಿನ ಅದು ಮಳೆಯಾಗಿ ಉತ್ತರವಾಗಿ ನಮ್ಮ ಮೇಲೆ ಬರ್ತದೆ. ಹಾಲೆಲೂಯಾ. ಮತ್ತೆ ಅದೇನಾಗ್ತದೆ, ಫಲ ಕೊಡ್ತದಂತೆ. ಮತ್ತೆ ಅಲ್ಲಿರುವಂತ ನೀರ್ ಏನಂತ ವಾಟರ್ ಎಲ್ಲ ಎಲ್ಲಿ ಗ್ಯಾದರ್ ಆಗ್ತದೆ, ರಿವರ್ ಗ್ಯಾದರ್ ಆಗ್ತದೆ. ರಿವರ್ ಮತ್ತೆ ಏನು ಮಾಡ್ತದಂತೆ, ಸಮುದ್ರಕ್ಕೆ ಹೋಗ್ತದೆ. ಮತ್ತೆ ಏನಂತೆ, ಭೂಮಿ ಒಳಗಡೆ ಮತ್ತೆ ನೀರು ಉಕ್ಕಿ ಬರ್ತದೆ. ಇದೆಲ್ಲ ಕೂಡ ಒಂದು ರೊಟೇಷನ್ ಆಗಿದೆ, ಒಂದು ಸೈಕಲ್ ಆಗಿದೆ. ಅದೇ ರೀತಿಯಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ದೇವರ ವಾಕ್ಯವನ್ನು ಓದ್ರ ಈ ಸೈಕಲ್ ನಡೀತಾನೆ ಇರ್ತದೆ ನಮ್ಮಲ್ಲಿ. ಹಾಲೆಲೂಯಾ. ಆದ್ರೆ ಈ ಸೈಕಲ್ ನಡೀತಾ ಇದೆ ಅಷ್ಟು ಮಾತ್ರ ಗೊತ್ತು. ಆದ್ರೆ ಜಸ್ಟ್ ಹಿಂದೆ ನೋಡಿದಿರಾ, ದೊಡ್ಡ ಫಾರೆಸ್ಟ್ ಇದೆ. ಯಾಕೆ ಅಂತಂದ್ರೆ ಆ ಒಂದು ರಿವರ್ ಇಂದಾನೆ ಆ ಒಂದು ಫಾರೆಸ್ಟ್ ಆರಾಮಾಗಿದೆ. ಫಾರೆಸ್ಟ್ ರಿವರ್ ಇಲ್ಲ ಅಂದ್ರೆ ಫಾರೆಸ್ಟ್ ಇಲ್ಲ, ಮರುಭೂಮಿ ಆಗ್ಬಿಡತ್ತೆ. ಅಲ್ಲೂ ಡೆಸರ್ಟ್ ಆಗ್ಬಿಡುತ್ತೆ. ಅಲ್ಲೂ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಕೋಸಿಸ್ಟಮ್ ಎಲ್ಲ ಇಷ್ಟು ಬ್ಯಾಲೆನ್ಸ್ ಆಗಿ ಹೆಂಗೆ ಇರ್ತದೆ ಅಂತಂದ್ರೆ ಅದು ಏನಂತೆ, ವಾಟರ್ ಈಸ್ ಎಸೆನ್ಷಿಯಲ್. ಅದೇ ರೀತಿಯಲ್ಲಿ ಆ ವಾಟರ್ ಎಲ್ಲಿಂದ ಬರ್ತದಂತೆ, ಮೇಲಿಂದ ಮಳೆ ಆಗಿ ಬರುವಂತದ್ದು ಅಷ್ಟೇ ಇಂಪಾರ್ಟೆಂಟ್. ಅಲ್ಲೆಲೂಯಾ. ಆ ಒಂದು ರಿವರ್ ಎಲ್ಲಾ ಕಡೆ ರೀಚ್ ಆಗಕ್ಕಾಗಲ್ಲ, ಆದ್ರೆ ರೈನ್ ಎಲ್ಲಾ ಕಡೆ ರೀಚ್ ಆಗತ್ತೆ. ಅದು ಡಿಫ್ರೆನ್ಸ್. ಅಲ್ಲೆಲೂಯಾ. ಹಾಗಾಗಿ ನಮ್ಗೆ ಕೂಡ ದೇವರ ವಾಕ್ಯ ನಾವು ಎಲ್ಲಾ ಕಡೆ ರೀಚ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬೀಳ್ತಾ ಇರುವಂತಹ ಒಂದು ವಾಕ್ಯ ಎಲ್ಲಿ ರೀಚ್ ಮಾಡಿಸ್ಬೇಕು ಅಲ್ಲಿ ರೀಚ್ ಮಾಡ್ತದೆ. ಅಲ್ಲೆಲೂಯಾ. ಮತ್ತು ನಾವು ಈ ಒಂದು ಸಮಯದಲ್ಲಿ 5ನೇ ಒಂದು ಪಾಯಿಂಟ್ಗೆ ನಾವು ಹೋಗೋಣ. ಇವಾಗ ನಾವು 4 ಪಾಯಿಂಟ್ ನಾವು ನೋಡ್ಕೊಂಡಿದ್ದೇವೆ. ಫಸ್ಟ್ ಇಸ್ ಫೈರ್, ಸೆಕೆಂಡ್ ಇಸ್ ಏನಂತ ಹೇಳ್ಬೋದು ವಾಟರ್, ಥರ್ಡ್ ಇಸ್ ಲೈಟ್, ಫೋರ್ತ್ ಇಸ್ ರೈನ್, ಅಂಡ್ ಫಿಫ್ತ್ ಪಾಯಿಂಟ್ ಈಸ್ ದ ವರ್ಡ್ ಆಫ್ ಗಾಡ್ ಇಸ್ ಸೀಡ್ ಎಂಬುದಾಗಿ. ಹಾಲೆಲೂಯಾ. ದೇವರ ವಾಕ್ಯ ಒಂದು ಬೀಜವಾಗಿದೆ. ಹಾಲೆಲೂಯಾ. ಇದು ಒಂದು ಮಾತನ್ನ ಯೇಸುಸ್ವಾಮಿ ಹೇಳುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಆ ಒಂದು ವಾಕ್ಯವನ್ನು ನಾವು ಒಂದು ಸಾರಿ ನಾವು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನ. ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಆ ಸಾಮ್ಯವೇನೆಂದರೆ ಆ ಬೀಜವೆಂಬುದು ದೇವರ ವಾಕ್ಯ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರನ್ನು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಇವರೇ ದಾರಿಯ ಮಗ್ಗುಲಲ್ಲಿ ಬಿದ್ದವರು. ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಅವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಇವರೇ ಬಂಡೆಯ ನೆಲವಾಗಿರುವವರು. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರುತ್ತಾ ಬರುತ್ತಾ ಈ ಜೀವನದಲ್ಲಿ ಆಗುವ ಚಿಂತೆ, ಐಶ್ವರ್ಯ, ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಮತ್ತೆ ಕೆಲವರು ದೇವರ ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಎಂಬುದಾಗಿ. ಹಾಲೆಲೂಯಾ. ಈ ವಾಕ್ಯ ನಾವು ನೋಡುವಾಗ ವಾಕ್ಯ ಎಲ್ಲೆಲ್ಲಿ ಬಿತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ದೇವರ ವಾಕ್ಯ ಏನಾಗಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯ ಒಂದು ಬೀಜವಾಗಿದೆ ಎಂಬುದಾಗಿ. ಹಾಲೆಲೂಯಾ. ಬೀಜ ಎಲ್ಲೆಲ್ಲಿ ಬೀಳ್ತದೆ, ಇದು ಅನೇಕ ಸಾರಿ ನಾವು ಏನ್ ಮಾಡ್ತೇವೆ, ನಾವು ಸಭೆಗಳಲ್ಲಿ ನಾವು ಕೇಳಿರ್ಬೋದು. ಆದ್ರೆ ಇಲ್ಲಿ ಬೀಜ ಎಲ್ಲೆಲ್ಲಿ ಬೀಳ್ತದೆ, ಓಕೆ, ಮೊದಲನೇದಾಗಿ ಎಲ್ಲಿ ಬೀಳ್ತದಂತೆ, ದಾರಿಯ ಮಗ್ಗುಲಲ್ಲಿ ಬೀಳುವಂಥದ್ದು. 2ನೇದು ಬಂಡೆಗಳಲ್ಲಿ ಬೀಳುವಂಥದ್ದು. 3ನೇದು ಮುಳ್ಳುಗಳಲ್ಲಿ ಬೀಳುವಂಥದ್ದು. ಮತ್ತು 4ನೇದು ಒಳ್ಳೆ ನೆಲದಲ್ಲಿ ಬೀಳುವುದು. ಇದೆಲ್ಲ ನಾವು ನೋಡ್ಕೊಂಡ್ರೆ ವಾಕ್ಯದಲ್ಲಿ ಡಿಫ್ರೆನ್ಶಿಯೇಟ್ ಏನೇನಿದೆ ಎಂಬುದಾಗಿ. ಸೊ ದಾರಿಯ ಮಗ್ಗುಲಲ್ಲಿ ಬೀಳುವುದೇನಂದ್ರೆ ಅಕ್ಕಿಗಳು ತಿಂದು ಬಿಡ್ತವೆ, ಅದು ಫಲ ಕೊಡುವುದಿಲ್ಲ. ಆ ಒಂದು ಬೀಜ ಅಂದ್ರೆ ಸೈತಾನ ನಮ್ಮಿಂದ ದೇವರ ವಾಕ್ಯ ತೆಗೆದು ಬಿಡ್ತಾನೆ. ನಾವು ಇಲ್ಲಿ ದೇವರ ವಾಕ್ಯ ಕೇಳಿ ಹೊರಗಡೆ ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು, ಅದು ದೇವರ ವಾಕ್ಯ ತೆಗೆದು ಬಿಡ್ಬೋದು. ಆದ್ರೆ ನಮ್ಮ ಮನಸ್ಸು ಹೇಗಿರ್ಬೇಕಂತೆ, ಒಳ್ಳೇದಾಗಿರುತ್ತೆ. ದೇವರ ವಾಕ್ಯ ಹೇಗಿರ್ತದಂತೆ, ಬೀಜವಾಗಿದೆ. ದೇವರ ವಾಕ್ಯ ಮಳೆಯಾಗಿದ್ದು ನಮ್ಮ ಒಂದು ನೆಲವನ್ನ ಹದವಾಗಿ ಮಾಡಿದ ಮೇಲೆ, ತೋಯಿಸಿದ ಮೇಲೆ, ಬೀಜ ಹಾಕಿದ ಮೇಲೆ ಆ ಬೀಜ ಫಲ ಕೊಡುವಂತೆ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ನಾವು ದೇವರ ವಾಕ್ಯನ ಸ್ವೀಕರಿಸಬೇಕೆಂಬುದಾಗಿ ದೇವರ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಬಂಡೆಯ ಮೇಲೆ ಬಿದ್ದಂಥದ್ದು ಅದೇನ್ ಮಾಡಲ್ಲ ಅಂತ, ಫಲ ಕೊಡುವುದಿಲ್ಲ. ಮತ್ತು ಇನ್ನೊಂದೇನಂತೆ, ಮುಳ್ಳುಗಿಡಗಳಲ್ಲಿ ಬೀಳ್ತದೆ. ಈ ಲೋಕದಲ್ಲಿ ಆಗುವಂತ ಚಿಂತೆ ಅದು ಇದಕ್ಕೆ ಅವ್ರು ಏನ್ ಮಾಡ್ತಾರಂತೆ, ಅಲ್ಲಿಗೆ ಅವ್ರ ಬೆಳವಣಿಗೆ ಮುಗಿದಿ ಹೋಗ್ತದೆ. ಆದ್ರೆ ಒಳ್ಳೆ ನೆಲದಲ್ಲಿ ಬೀರುವಂತವ್ರು, ಅವ್ರು ಕಾಯುವಂತವ್ರು ಒಳ್ಳೆ ಫಲ ಕೊಡ್ತಾರೆ ಎಂಬುದಾಗಿ. ಹಾಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಅಂತೆ, ಬೀಜವಾಗಿದೆ. ಹಾಲೆಲೂಯಾ. ಈ ಒಂದು ದಿನ ನಾವು ಈ ಒಂದು ಸಾಮ್ಯ ರೂಪವಾಗಿ ನಾವು ಇನ್ನ ಒಂದು ಡೀಪರ್ ನಾವು ಹೋಗ್ಬೇಕು ಅಂತಂದ್ರೆ, ದೇವರ ವಾಕ್ಯ ಬೀಜವಾಗಿದ್ದು ಆ ಬೀಜ ನಮ್ಮಲ್ಲಿ ಬೀಳುವಾಗ ಒಂದು ದಿನ ಅದು ದೊಡ್ಡ ಫಲ ಕೊಡ್ತದೆ. ಹಾಲೆಲೂಯಾ. ಶುಡ್ ಬಿ ಏನಂತ ಹೇಳ್ಬೋದು, ಅ ಫೀಲ್ಡ್ ಫಾರ್ ಗಾಡ್. ಹಾಲೆಲೂಯಾ. ದೇವರನ್ನ ನಿನ್ಗಾಗಿ ಒಂದು ಏನಾಗಿದ್ದೇನಂತೆ, ಒಂದು ತೋಯಿಸಿದಂತ ಒಂದು ಸಿದ್ಧವಾಗಿರುವಂತಹ ಒಂದು ಭೂಮಿ ಆಗಿದ್ದೇನೆ ದೇವರೇ. ನಿನ್ ವಾಕ್ಯ ನಾನು ಕೇಳುವಾಗಲೇ ಆ ವಾಕ್ಯ ನನ್ನಲ್ಲಿ ಬೀಜವಾಗಿ ಬೀಳ್ತದೆ. ಹಾಲೆಲೂಯಾ. ಇಮಿಡಿಯೇಟ್ ಆಗಿ ಫಲ ಕೊಡ್ತದ, ಎಷ್ಟು ಟೈಮ್ ತಗೊಳ್ತದೆ, ಡಿಪೆಂಡ್ಸ್ ಆಗ್ತದೆ. ಹಾಲೆಲೂಯಾ. ಯಾವತ್ತಿಗೂ ಕೂಡ ಅದೊಂದು ಫಲದ ಮೇಲೆ ಅದು ಡಿಪೆಂಡ್ ಆಗ್ತದೆ. ಆದ್ರೆ ಒಂದು ದಿನ ಫಲ ಬರುವುದಂತೂ ಗ್ಯಾರಂಟಿ ಅಂತ. ಹಾಲೆಲೂಯಾ. ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋ, ದೇವರ ವಾಕ್ಯ ನಮ್ಮ ಕೂಡ ಏನ್ ಮಾತಾಡ್ತಾ ಇದೆ ಅಂತಂದ್ರೆ, ದೇವರ ವಾಕ್ಯ ಬೀಜವಾಗಿದೆ. ಹಾಲೆಲೂಯಾ. ದೇವರ ವಾಕ್ಯ ಬೀಜವಾಗಿದ್ದು ಕಾರ್ಯ ಮಾಡುವಂತದ್ದಾಗಿದೆ. ಹಾಲೆಲೂಯಾ. ಇನ್ನ ಡೀಪರ್ ಥಿಂಗ್ಸ್ ಹೋಗ್ಬೇಕು ಅಂತಂದ್ರೆ, ನಿನ್ನ ಲೈಫ್ ನಲ್ಲಿ ಏನೇನು ಆಶೀರ್ವಾದಗಳು ಇಲ್ಲ, ದೇವರು ಬೀಜವಾಗಿ ಇಟ್ಟಿದ್ದಾರೆ. ಹಾಲೆಲೂಯಾ.
ನಿನಗೆ ಕಾಣಿಸ್ತಾ ಇಲ್ಲ. ಹಾಲಲ್ಲಿ ನಾವು ಹೇಳ್ತೀರಿ, ನಾವು ದೇವರ ನಾನು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟೋ ತಿಂಗಳುಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟೋ ಜನರು ಹೇಳ್ತಾರೆ, ಒಂದು ಏನಂತಾರೆ, ಒಂದು ಬೈಕ್ಗಾಗಿ ಪ್ರಾರ್ಥನೆ ಮಾಡ್ತೀನಿ, ಒಂದು ಮನೆಗಾಗಿ ಪ್ರಾರ್ಥನೆ ಮಾಡ್ತೀನಿ, ಒಂದು ಕಾರ್ಗಾಗಿ ಪ್ರಾರ್ಥನೆ ಮಾಡ್ತೀನಿ, ಒಂದು ಫೋನ್ಗಾಗಿ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಒಂದು ಫಲ ಬರುವಂತ ಒಂದು ಸಮಯ ಇರ್ತದೆ, ಅದ್ರಲ್ಲಿ ನೀವು ಫಲ ಕೊಯ್ತೀರಿ. ಹಾಲೆಲೂಯಾ. ಆದ್ರೆ ಆ ಫಲ ಕೊಯ್ಯುವಂತ ಟೈಮ್ನಲ್ಲಿ ನಿಮ್ಮ ಒಂದು ಬೀಜ ಬಂಡೆಯಲ್ಲಿ ಬಿದ್ದಿದ್ರೆ, ನಿಮ್ಮ ಒಂದು ಬೀಜ ಮುಳ್ಳು ಗಿಡದಲ್ಲಿ ಬಿದ್ದಿದ್ರೆ ಫಲ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳುವ ಪ್ರಕಾರ ಒಳ್ಳೆಯ ಭೂಮಿಯಲ್ಲಿ ಬಿದ್ದಿದ್ರೆ ಮತ್ತು ಅದಕ್ಕೆ ಕೊಡುವಂತ ಸಮಯ ಕೊಟ್ಟು ಕಾಯುವುದಾದ್ರೆ ಒಳ್ಳೆ ಫಲ ಬರ್ತದೆ. ಹಾಲೆಲೂಯಾ. ದೇವರು ಆಶೀರ್ವಾದವನ್ನ ಮಾಡುವುದು ಏನಂತಂದ್ರೆ ಆ ಒಂದು ಫಲಗಳಿಗಾಗಿ ನಾವು ಕಾಯ್ಬೇಕು. ಹಾಲೆಲೂಯಾ. ಆ ದೇವರ ವಾಕ್ಯ ಬೀಜವಾಗಿದ್ದು ನಮ್ಮ ಒಳಗಡೆ ಅದು ಫಲ ಕೊಡ್ತಾ ಇದೆ ಅಂತಂದ್ರೆ ವಿ ಶುಡ್ ವೇಟ್ ಅಂತ. ಹಾಲೆಲೂಯಾ. ಹೌ ವಿ ನೀಡ್ ಟು ವೇಟ್ ಅಪಾನ್ ದ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ಆ ಬೀಜ ಫಲ ಕೊಡ್ಬೇಕಂದ್ರೆ ಮಳೆ ಬರ್ಬೇಕಲ್ವಾ? ಹಾಲೆಲೂಯಾ. ಆ ಮಳೆ ಎಲ್ಲಿಂದ ಬರ್ತದೆ? ದೇವರ ವಾಕ್ಯದಿಂದನೇ ಬರ್ತದೆ. ಹಾಲೆಲೂಯಾ. ಯಾಕೆ? ದೇವರ ವಾಕ್ಯ ಮಳೆ ಆಗಿದೆ. ಹಾಲೆಲೂಯಾ. ಆ ಮಳೆ ಬರ್ಬೇಕಂದ್ರೂ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಏನ್ ಬೇಕಾಗಿದೆ ಅಂತಂದ್ರೆ, ಮಳೆ ಬಂತು, ಬೀಜ ಕೂಡ ಇದೆ, ಆದ್ರೆ ಸೂರ್ಯನ ಕಿರಣಗಳು ಬೇಕು. ವರ್ಡ್ ಆಫ್ ಗಾಡ್ ಈಸ್ ಲೈಟ್. ಹಾಲೆಲೂಯಾ. ಎವ್ರಿ ಪಾರ್ಟ್ ಆಫ್ ಏನಂತ ಹೇಳ್ಬೋದು, ನಮ್ಮ ಲೈಫ್ ನಲ್ಲಿ ಎಸೆನ್ಷಿಯಲ್ ಏನೇನಿದೆ, ಇಟ್ ಈಸ್ ಕಂಪೇರ್ಡ್ ಟು ದ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ಈ ಒಂದು ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಊಟ ಮಾಡ್ತೀವಿ, ನೀರು ತಗೊಳ್ತೀವಿ, ಮತ್ತೆ ಏನಂತ ಹೇಳ್ತೀವಿ, ಎಲ್ಲ ನಾವು ಏನೇನು ನಮ್ಗೆ ಸನ್ಲೈಟ್ ಬೇಕು, ಏರ್ ಬೇಕು, ಎವ್ರಿಥಿಂಗ್ ಇಸ್ ದ ವರ್ಡ್ ಆಫ್ ಗಾಡ್ ಫಾರ್ ಎ ಬಿಲೀವರ್. ಹಾಲೆಲೂಯಾ. ಒಂದು ವಿಶ್ವಾಸಿಗೆ ಸತ್ಯವೇದನೆ ಎಲ್ಲ ಆಗಿದೆ. ಹಾಲೆಲೂಯಾ. ಹಾಗಾಗಿ ಅದು ಫಲ ಕೊಡ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ, ನಾವು ಒಳ್ಳೆಯ ಭೂಮಿಯಾಗಿದೆ. ಹಾಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಅಂತೆ? ಬೀಜವಾಗಿದೆ. ಹಾಲೆಲೂಯಾ. ಆ ಬೀಜ ಒಂದು ದಿನ ಫಲ ಕೊಡ್ತದೆ. ಆ ಬೀಜ ಒಂದು ದಿನ ನಮ್ಗೆ ಆಶೀರ್ವಾದವನ್ನು ಉಂಟು ಮಾಡ್ತದೆ, ಒಂದು ದಿನ ನಮ್ಗೆ ಬಿಡುಗಡೆಯನ್ನು ಉಂಟು ಮಾಡ್ತದೆ. ಹಾಲೆಲೂಯಾ. ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ವ್ಯಕ್ತಿ ಒಂದು 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 ಫಾರ್ಮರ್ ಅನ್ಕೊಳ್ಳೋಣ, ಒಂದು ರೈತ, ಅವ್ನು ಬೀಜ ಎಲ್ಲ ಹಾಕಿದಾನೆ, ಆದ್ರೆ ಅವನಿಗೆ ಗೊತ್ತು ಒಂದು ದಿನ ಇಲ್ಲಿ ಏನಾಗ್ತದೆ, ಈ ಬೀಜಗಳು ಕಾಣ್ತಲ್ಲ, ಇಲ್ಲಿ ದೊಡ್ಡ ದೊಡ್ಡ ಏನಂತ ಹೇಳ್ಬೋದು, ಒಂದು ಹೊಲ, ಒಂದು ಪೈರುಗಳು ನಿಂತ್ಕೊಂಡಿರ್ತದೆ ಅಂತ ಅವನಿಗೆ ಗೊತ್ತು. ಅಲ್ಲಿ ಈ ಒಂದು ದಿನ ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಳ್ಬೇಕಂದ್ರೆ, ನಾನು ದೇವರ ವಾಕ್ಯ ಸುಮ್ಮನೆ ಓದ್ತಾ ಇಲ್ಲ, ಈ ದೇವರ ವಾಕ್ಯದಲ್ಲಿ ಇರುವಂತ ಒಂದು ಆಶೀರ್ವಾದವನ್ನು ಒಂದು ದಿನ ನಾನು ನೋಡ್ತೇನೆ ಅಂತ ಹೇಳಿ. ಹಾಲೆಲೂಯಾ. ಅದೇ ಒಂದು ಇಂಟೆನ್ಷನ್ ನಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯ ಓದಬೇಕು. ಹಾಲೆಲೂಯಾ. ಸುಮ್ಮನೆ ಓದ್ತಿರಲ್ಲ ಹೆಸರಿಗೆ, ಇವತ್ತು ಓದ್ಬೇಕು, ಬೈಬಲ್ ಓದ್ತಾ ಇದೀನಿ ಅಷ್ಟೇ. ಅದು ಹೆಂಗಿರ್ತದೆ? ಬಂಡೆಯಲ್ಲಿ ಹಾಕಿರುವಂತ ಬೀಜಗಳು, ದಾರಿ ಮಗುಲಲ್ಲಿ ಹಾಕಿರುವಂತ ಬೀಜಗಳು. ಇನ್ನೊಬ್ರು ತುಂಬಾ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಫ್ರೆಂಡ್ಸ್ ಬಂದಿದ ತಕ್ಷಣ ಅವ್ರ ಹತ್ರ ಹೋಗ್ಬಿಡ್ತಾರೆ, ಅದು ಮುಳ್ಳುಗಿಡ ಎಲ್ಲ ಹಾಕಿದಂತೆ. ಯಾವ ಮುಳ್ಳುಗಿಡ? ಯಾರು? ಫ್ರೆಂಡ್ಸ್. ಹಾಲೆಲೂಯಾ. ಆ ರೀತಿಯಲ್ಲಿ ಜಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ. ಇದು ಎಲ್ಲ ಬರುವಾಗ ತೆಗೆದು ಹಾಕಬೇಕಾದಲ್ಲ, ಬಂಡೆಯ ಮೇಲೆ ಹಾಕು, ನಮ್ಮ ಬೀಜಗಳನ್ನು ಹಾಕಬಾರ್ದು. ಹಾಲೆಲೂಯಾ. ನಾವು ಏನೇ ಮಾಡಿದ್ರು ಕೂಡ ದೇವರ ವಾಕ್ಯವನ್ನ ಬಂಡೆ ಮೇಲೆ ಹಾಕಿದ್ರೆ ಏನೂ ಯೂಸ್ ಇಲ್ಲ. ನಮ್ಮ ಮನಸ್ಸು ಬಂಡೆ ತರ ಗಟ್ಟಿ ಕಲ್ಲಿಟ್ಕೊಂಡು ದೇವರ ಥ್ಯಾಂಕ್ ಯು ಅಂತ ಆಮೇಲೆ ಅಂತ ಪ್ರಾರ್ಥನೆ ಮಾಡಿ ಬಂದ್ಬಿಟ್ರೆ ಏನು ಯೂಸ್ ಇಲ್ಲ. ಹಾಲೆಲೂಯಾ. ದೇವರ ವಾಕ್ಯ ಹೇಳುವ ಪ್ರಕಾರ ನಿನ್ನನ್ನು ನೀನು ತಗ್ಗಿಸ್ಕೊಳ್ತಾ ಇದೆಯಾ? ದೇವರ ವಾಕ್ಯ ಹೇಳುವ ಪ್ರಕಾರ ನಿನ್ನನ್ನು ಒಪ್ಪಿಸ್ಕೊಡ್ತಾ ಇದೆಯಾ? ದೇವರ ವಾಕ್ಯ ಹೇಳುವ ಪ್ರಕಾರ ನೀನು ವಿಧೇಯನಾಗಿದ್ಯಾ? ನೀನು ಭೂಮಿ ಹದವಾಗಿದ್ದು ಅದು ಫಲ ಕೊಡ್ತದೆ. ಹಾಲೆಲೂಯಾ. ನಿನ್ ಮನಸ್ಸು ಗಟ್ಟಿ ಮಾಡ್ಕೊಂಡಿತ್ತು, ನೀನು ಹೋಗಿ ಎಲ್ಲ ಅಂತ ಪೇರೆಂಟ್ಸ್ ಹತ್ರ ಇರ್ಬೋದು, ಬೇರೆಯವ್ರ ಹತ್ರ ಇರ್ಬೋದು, ನಿಮ್ ಮನಸ್ಸು ಅಂತ ಗಟ್ಟಿ ಮಾಡ್ಕೊಂಡು ಇಟ್ಕೊಂಡು ಫಲ ಬರೋದಿಲ್ಲ. ಇಫ್ ಯು ಆರ್ ಸ್ಟಬರ್ನ್, ಇಫ್ ಯು ಆರ್ ಏನಂತ ಹೇಳ್ಬೋದು ಸ್ಟಿಫ್ ನೆಕೆಡ್, ಇಫ್ ಯು ಆರ್ ನಾಟ್ ಲಿಸನಿಂಗ್ ಟು ಎನಿ ಅಂತ ಹೇಳ್ಬೋದು ಎಲ್ಡರ್ಸ್, ಪೇರೆಂಟ್ಸ್ ನ ಮಾತು ನೀವು ಕೇಳ್ತಲ್ಲ, ನೀವು ಹಂಗಿದ್ದೀರಾ, ಆದ್ರೆ ನೀವು ದೇವರ ವಾಕ್ಯ ಹೋದ್ರೆ ಏನೂ ಪ್ರಯೋಜನ ಇಲ್ಲ, ಅದೇನು ಫಲ ಕೊಡಲ್ಲ ನಿಮ್ಗೆ. ಹಾಲೆಲೂಯಾ. ಫಸ್ಟ್ ನಾವು ಒಬಿಡಿಯಂಟ್ ಆಗಿರ್ಬೇಕು. ಹಾಲೆಲೂಯಾ. ಮೊದಲು ದೇವರಿಗೂ, ಆಮೇಲೆ ಪೇರೆಂಟ್ಸ್, ಎಲ್ಲರಿಗೂ ನಾವು ಒಬಿಡಿಯಂಟ್ ಆಗಿರ್ಬೇಕು. ಹಾಲೆಲೂಯಾ. ಹಾಗಾಗಿ ನಾವು ಈ ಒಂದು ದಿನ ನಾವು ಈ ವಾಕ್ಯ ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಭೂಮಿ ಹದವಾಗಿದ್ರೆ ಒಳ್ಳೆ ಫಲ ಕಾಣ್ತೇವಂತೆ. ಹಾಲೆಲೂಯಾ. ಇಸಾಕನು ದೇವರ ಮಾತನ್ನ ಕೇಳಿದ. ಹಾಲೆಲೂಯಾ. ಏನಾಗುತ್ತದೆ ಅಂತಂದ್ರೆ, ಒಂದು ಸನ್ನಿವೇಶ ಬರ್ತದೆ, ಇಸಾಕನು ಇದ್ದಂತ ಆ ಒಂದು ದೇಶದಲ್ಲಿ, ಕಾನಾನ್ ದೇಶದಲ್ಲಿ ಪೂರ್ತಿ ಬರಗಾಲ ಬಂದ್ಬಿಡ್ತು. ಏನ್ ಬಂತು? ಬರಗಾಲ ಬಂದ್ಬಿಡ್ತು. ಬರಗಾಲ ಬಂದಾಗ ಇವನು ಪ್ಲಾನ್ ಮಾಡ್ತಾನೆ. ನಾವು ಪ್ಲಾನ್ ಮಾಡ್ತೀವಲ್ಲ, ನಾವು ಎಷ್ಟು ಪ್ಲಾನ್ ಮಾಡ್ತೀವಿ ಗೊತ್ತಾ? ಈ ಒಂದು ಸೊಸೈಟಿ ನಾವಿರುವಾಗ ಎಷ್ಟು ಪ್ಲಾನಿಂಗ್ ಅಂದ್ರೆ, ಇವಾಗ ನಮ್ಮ ಕೈಯಲ್ಲಿ ಎಲ್ಲ ಇದೆ, AI ಇದೆ, ಎಲ್ಲ ಕಂಪೇರ್ ಮಾಡ್ತೇವೆ. ಇದು ಏನು, ಅದು ಏನು, ಇದು ಎಷ್ಟು, ಅದು ಎಷ್ಟು, ಇದು ಹೆಂಗೆ, ಅದು ಹೆಂಗೆ, ಅಲ್ಲೋದ್ರೆ ಹೆಂಗೆ, ಇಲ್ಲೋದ್ರೆ ಹೆಂಗೆ, ಎಲ್ಲ ಕಂಪೇರ್. ಹಾಲೆಲೂಯಾ. ಅವಾಗ ಕೂಡ ಕಂಪೇರ್ ಇತ್ತು. ಐಸಾಕ್ ಏನ್ ಮಾಡ್ದ ಅಂತಂದ್ರೆ, ಇಲ್ಲಿರೋದಕ್ಕಿಂತ ಈಜಿಪ್ಟ್ ಹೋಗೋಣ, ಇಲ್ಲಿ ಏನಾಗಿದೆ, ಬರಗಾಲ ಬಂದಿದೆ, ಅಲ್ಲಿ ಬರಗಾಲ ಇಲ್ಲ, ಅಲ್ಲಿಗೆ ಹೋಗೋಣ. ಈ ಪ್ಲಾನ್ಡ್, ಸರಿ ಹೋಗೋಣ, ಡಿಸೈಡ್ ಮಾಡ್ದ, ಹೋಗ್ಬೇಕಾಗಿತ್ತು. ದೇವ್ರು ಹೇಳಿದ್ರು ಹೋಗ್ಬೇಡ, ಹಿಂಗಿರುತ್ತೆ. ದೇವರ ನಿನಗೇನು ಗೊತ್ತು, ಬರಗಾಲ ಇದೆ, ನಾನು ಹೋಗ್ತೀನಿ, ನೀನೇನಂತ ಮೇಲೆ ಇದೆಯಾ, ಆರಾಮಾಗಿದ್ಯಾ, ನಾನು ಅದಕ್ಕೆ ಹೋಗ್ತೀನಿ. ಐಸಾಕ್ ಹಂಗೆ ಮಾಡ್ಲಿಲ್ಲ. ಐಸಾಕ್ ಹೇಳ, ಓಕೆ ಲಾರ್ಡ್, ಓಕೆ ಡಿಸೈಡ್. ನಾವು ಏನಾದ್ರು ಹೇಳಿದಾಗ, ದೇವ್ರು ಹೇಳಿದಾಗ ನಾವು ಓಕೆ ಅಂತೀವ? ತುಂಬಾ ಕಷ್ಟ. ಯಾಕೆಂದ್ರೆ ನಮ್ಮ ಹಾರ್ಟು ಗಟ್ಟಿ ಇದೆ, ಅದಕ್ಕೆ ನಾವು ಓಕೆ ಅನ್ನಕ್ಕಾಗಲ್ಲ. ಹಾಲೆಲೂಯಾ. ದೇವ್ರ ಮೇಲೆ ವಾಕ್ಯ ಬೀಜ ಹಿಂಗೆ ಟಕ್ಕಂತ ಹಾಕಿದ್ರೆ ಅದು ಎಷ್ಟು ಗಟ್ಟಿ ಅಂದ್ರೆ ಹೊಡೆದಿ ಮತ್ತೆ ವಾಪಸ್ ಹೋಗುದು. ಹಾಲೆಲೂಯಾ.
ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಐಸಾಕ್ ಏನ್ ಮಾಡ್ದ ಅಂತೆ, ಓಕೆ ಅಂತ ಹೇಳ್ದ. ಐಸಾಕ್ ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ, ಅದೇ ವರ್ಷದಲ್ಲಿ ಅವನು ಬೀಜ ಹಾಕ್ತಾನೆ. ಹಲ್ಲೆಲೂಯಾ. ಐಸಾಕ್ ಬೀಜ ಹಾಕ್ತಾನೆ, ಆ ಬೀಜ ಏನ್ ಮಾಡ್ತದಂತೆ, 100ರಷ್ಟು ಫಲ ಕೊಡ್ತದಂತೆ. ಹಲ್ಲೆಲೂಯಾ. ಎಷ್ಟಂತೆ? ನಾರ್ಮಲ್ ಟೈಮಲ್ಲಿ ಇದ್ರೆ ಸ್ವಲ್ಪ ಎಷ್ಟು ಬರ್ತದೋ ಗೊತ್ತಿಲ್ಲ ನಮ್ಗೆ, 1% ಬರ್ತಾಯಿತ್ತು, 10% ಬರ್ತಾಯಿತ್ತು ಗೊತ್ತಿಲ್ಲ, 1 time or 10 time ಐ ಡೋಂಟ್ ನೋ, ಬಟ್ ದ ವರ್ಡ್ ಆಫ್ ಗಾಡ್ ಸೇಸ್ ಹಿ ರೀಪ್ಡ್ 100 times ಅನ್ಬೋದು. ಹಲ್ಲೆಲೂಯಾ. ಎಷ್ಟು ಸತಿ? 100 times more ಅಂತ. ಹಲ್ಲೆಲೂಯಾ. ವಾವ್. ಯಾಕೆ? He listened to the word of God. He listened to the voice of God. He told, he was obedient ಅಂತ. Hallelujah. He told, yes Lord, okay Lord, I will listen to you. And he reaped 100 time harvest ಅಂತ. Hallelujah. ನಮ್ಮ ಜೀವಿತದಲ್ಲಿ ಕೂಡ ನಾವು ಆಶೀರ್ವಾದಗಳನ್ನ ನೋಡ್ಬೇಕಂತಂದ್ರೆ we should say yes Lord ಅಂತ. Hallelujah. ಯಾವುದೇ ಸನ್ನಿವೇಶ ಇದ್ರೂ ಕೂಡ ನಾವು ದೇವರ ಒಂದು ಮಾತಿಗೆ ಹೌದು ದೇವರ ಅಂತ ಹೇಳುವಾಗಲೇ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತೇವಂತೆ, ಆಶೀರ್ವಾದವನ್ನ ನಾವು ನೋಡ್ತೇವೆ. Hallelujah. ಇಸಾಕನ್ ಏನ್ ಮಾಡ್ದಂತೆ, 100 folds ನ ಅವನೇನ್ ಮಾಡ್ದಂತೆ, ಅವನ ಒಂದು ದಿನ 100ರಷ್ಟು ಫಲ ಕೊಯ್ಯುವಂತೆ ದೇವರು ಅವನ ಆಶೀರ್ವಾದ ಮಾಡಿದ್ರು. ಅಷ್ಟೇ ಆಶೀರ್ವಾದ ಮುಗಿದು ಹೋಗ್ಲಿಲ್ಲ. ಆದ್ರೆ ಐಸಾಕ್ ಕುರಿತಾಗಿ ಸಾಕ್ಷಿ ಏನ್ ಹೇಳ್ತದ ಅಂತಂದ್ರೆ, ಅವನು ಎಷ್ಟು ಪ್ರಾಸ್ಪರ್ ಆದ ಅಂದ್ರೆ, ಹಿ ಬಿಕೇಮ್ ಪ್ರಾಸ್ಪರಸ್ ಅಂಡ್ ಪ್ರಾಸ್ಪರ್ಡ್ ಅಂಟಿಲ್ ಹಿ ಬಿಕಮ್ಸ್ ವೆರಿ ಪ್ರಾಸ್ಪರಸ್ ಅಂತ. ಹಾಲೆಲೂಯಾ. ಅವನು ಅಭಿವೃದ್ಧಿ ಹೊಂದುತ್ತಾ ಬಹಳ ಅಭಿವೃದ್ಧಿ ಹೊಂದಿದ ಅಂತೆ. ಯಾರು? ವಾವ್. ಈಜಿಪ್ಟ್ ಹೋಗಿದ್ರೆ ಏನಿರ್ತಾ ಇತ್ತು, ಮೇ ಬಿ 3 time ಊಟ ಸಿಗ್ತಾ ಇತ್ತು ಅಷ್ಟೇ. ಅವನ್ ದೇವರ ಮಾತು ಕೇಳಿದಕ್ಕೆ ಅಭಿವೃದ್ಧಿ, ಬಹಳ ಅಭಿವೃದ್ಧಿ. ಇನ್ಫ್ಯಾಕ್ಟ್ ಐಸಾಕ್ ಎಷ್ಟು ಅಭಿವೃದ್ಧಿ ಹೊಂದುತ್ತಾನೆ ಅಂತಂದ್ರೆ, ಅಲ್ಲಿದ್ದಂತ ರಾಜನಿಗಿಂತ ಅಭಿವೃದ್ಧಿ ಐಸಾಕ್ ಹೊಂದಿರ್ತಾನೆ. ಹಾಲೆಲೂಯಾ. ಅವನಿಗಿಂತ ಜಾಸ್ತಿ ಅಭಿವೃದ್ಧಿ ಹೊಂದಿದಾಗ ಐಸಾಕ್ ಅಲ್ಲಿರುವಂತ ರಾಜ ಹೇಳ್ತಾನಂತೆ, ನನಗಿಂತ ಜಾಸ್ತಿ ಅಭಿವೃದ್ಧಿ ನೀವು ಹೊಂದ್ಬಿಟ್ಟಿದ್ರು, ನೀವು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಬರ್ತಾರಂತೆ. ಹಾಲೆಲೂಯಾ. ಹಾಗಾಗಿ ಒಂದು ದಿನ ದೇವರ ವಾಕ್ಯ ನಮ್ಗೆ ದೇವರ ವಾಕ್ಯ ಬೀಜವಾಗಿದೆ, 100ರಷ್ಟು ಫಲ ಕೊಡುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ. ನಾವು ಮೊದಲನೇದಾಗಿ ನಾವೇನ್ ಮಾಡ್ಬೇಕಂತ ನಾವು ಕೇಳುವಂತವ. ಹಲ್ಲೆಲೂಯಾ. ಹಾಗಾಗಿ ನಾವು 5ನೇ ಪಾಯಿಂಟ್ ನಾವು ನೋಡ್ಕೊಂಡ್ರೆ ಏನಾಗಿದೆ ಅಂತ, ದೇವರ ವಾಕ್ಯ ಬೀಜವಾಗಿದೆ. 6ನೇ ಪಾಯಿಂಟ್ಗೆ ನಾವು ಹೋಗೋಣ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? 6ನೇ ಪಾಯಿಂಟ್ ಏನಂತಂದ್ರೆ, ದೇವರ ವಾಕ್ಯ ಬಂಡೆಯಾಗಿದೆ. ಹಲ್ಲೆಲೂಯಾ. ಏನಾಗಿದೆ ಅಂತೆ? ಬಂಡೆಯಾಗಿದೆ. ವರ್ಡ್ ಆಫ್ ಗಾಡ್ ಈಸ್ ರಾಕ್. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾರಲ್ಲ, ನನ್ನ ಮಾತನ್ನ ಕೇಳುವವನು ಬಂಡೆಯ ಮೇಲೆ ಮನೆ ಕಟ್ಟಿದ ಹಾಗೆ ಅಂತ. ಹಲ್ಲೆಲೂಯಾ. ನನ್ನ ಮಾತನ್ನ ಕೇಳಿ ಕೂಡ ಅದರಂತೆ ನಡೀದೇ ಇರುವಂತವನು ಹೇಗೆ ಎಲ್ಲಿ ಮನೆ ಕಟ್ತಾನಂತೆ? ಉಸುಬಿನ ಮೇಲೆ, ಮರುಳಿನ ಮೇಲೆ. ಅವನ ಮನೆ ಏನಾಗ್ತದಂತೆ? ಪ್ರವಾಹ ಬಂದಾಗ ಕೊಚ್ಚಿಕೊಂಡು ಹೋಗ್ತದೆ. ಹಲ್ಲೆಲೂಯಾ. ಆದ್ರೆ ಯಾರು ನನ್ನ ಮಾತನ್ನ ಕೇಳ್ತಾರೆ ಅವರು ಬಂಡೆ ಮೇಲೆ ಮನೆ ಕಟ್ತಾರಂತೆ. ಹಲ್ಲೆಲೂಯಾ. ಎಲ್ಲಿ? ಬಂಡೆ ಮೇಲೆ. ದೇವರ ವಾಕ್ಯ ಬಂಡೆಯಾಗಿದೆ. ಹಲ್ಲೆಲೂಯಾ. ಮಾತು ಅಂತಂದ್ರೆ ದೇವರ ಮಾತು ಬಂಡೆ. ಆ ಮಾತನ್ನು ನಾವು ಕೇಳುವಾಗ, ಆ ಮಾತಿನ ಮೇಲೆ ನಾವು ನಡೆಯುವಾಗ, ದೇವರ ಒಂದು ಮಾತಿನ ಮೇಲೆ ನಡೆಯುವಾಗ ದೇವರ ಬಂಡೆಯ ಮೇಲೆ ಮನೆ ಕಟ್ಟದಂಗೆ. ಹಾಲೆಲೂಯಾ. ಅದು ಎಂತ ಬಿರುಗಾಳಿ ಬಂದ್ರು ಏನೂ ಆಗಲ್ಲ, ಫ್ಲಡ್ ಬಂದ್ರು ಏನೂ ಆಗಲ್ಲ, ಅದು ಯಾವಾಗೂ ಸಾಲಿಡ್ ಆಗಿರ್ತದೆ. ಹಾಲೆಲೂಯಾ. ಸೋ ಮಚ್ ಇಂಪಾರ್ಟೆಂಟ್. ಯಾವುದೇ ಮನೆ ಕಟ್ಟಿದ್ರು ಫೌಂಡೇಶನ್ ಇಂಪಾರ್ಟೆಂಟ್ ಆಗಿ ಆಗ್ತಾರೆ. ಯಾಕೆ? ನಿಂತ್ಕೊಳ್ಬೇಕು. ಆ ರೀತಿಯಲ್ಲಿ ನಮ್ಮ ಲೈಫ್ ನಲ್ಲಿ ಕೂಡ ಫೌಂಡೇಶನ್ ಇಸ್ ದ ವರ್ಡ್ ಆಫ್ ಗಾಡ್. ಹಾಲೆಲೂಯಾ. ವರ್ಡ್ ಆಫ್ ಗಾಡ್ ಇಸ್ ರಾಕ್. ಹಾಲೆಲೂಯಾ. ಅದಕ್ಕೆ ಏನಂತ ಹೇಳ್ಬೋದು, ಕೀರ್ತನೆಗಾರ ಹೇಳ್ತಾನೆ, ನೀನೇ ನನ್ನ ಬಂಡೆ ಆಗಿದೆ, ನನ್ನ ರಕ್ಷಣೆ ಆಗಿದೆ, ನನ್ನ ದುರ್ಗವಾಗಿದೆ, ನನ್ನ ಆಶ್ರಯಗಿರವಾಗಿದೆ, ನನ್ನ ಕೋಟೆಯಾಗಿದೆ, ನನ್ನ ಗುರಾಣಿಯಾಗಿದೆ ಎಂಬುದಾಗಿ ದೇವರಿಗೆ ಹೇಳೋದನ್ನು ನಾವು ನೋಡ್ಕೊಳ್ಬೋದು. ಹಾಲೆಲೂಯಾ. Psalms chapter 80, ಕೀರ್ತನೆಗಳು 18ನೇ ಅಧ್ಯಾಯ 2ನೇ ವಚನ ಒಂದು ಸಾರಿ ವಾಕ್ಯ ಓದ್ಕೊಳ್ಳೋಣ. ಯೆಹೋವನು ನನ್ನ ಬಂಡೆಯೋ, ನನ್ನ ಕೋಟೆಯೋ, ನನ್ನ ವಿಮೋಚಕನೋ, ನನ್ನ ದೇವರೋ, ನನ್ನ ಆಶ್ರಯಗಿರಿಯೋ, ನನ್ನ ಗುರಾಣಿಯೋ, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೋ ಆಗಿದ್ದಾನೆ ಎಂಬುದಾಗಿ. ಹಾಲೆಲೂಯಾ. ಎಷ್ಟು ಕ್ಲೀನ್ ಆಗಿ ಇಲ್ಲಿ ಎಷ್ಟು ಎಲಾಬ್ರೇಟ್ ಮಾಡಿ ಎಷ್ಟು ಸ್ಪಷ್ಟ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಯೆಹೋವನ ಬಂಡೆ, ಯೆಹೋವನ ಕೋಟೆ, ಯೆಹೋವನ ವಿಮೋಚಕನು, ಯೆಹೋವನ ನನ್ನ ದೇವರು, ನನ್ನ ಆಶ್ರಯಗಿರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿದ್ದಾನೆ. ಹಾಲೆಲೂಯಾ. ಹೌ ಬ್ಯೂಟಿಫುಲ್. ಇದನ್ನೆಲ್ಲ ಅವ್ರು ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಬರೀತಾ ಇದ್ದಾರೆ. ಹಾಲೆಲೂಯಾ. ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನ ನಂಬುವಂತವರಿಗೆ ದೇವರು ಬಂಡೆ ಆಗಿದ್ದಾರೆ. ಹಾಲೆಲೂಯಾ. ದೇವರ ವಾಕ್ಯ ಬಂಡೆಯಾಗಿದೆ. ಹಾಲೆಲೂಯಾ. ದೇವರ ವಾಕ್ಯ ಆಶ್ರಯಗಿರಿವಾಗಿದೆ. ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ ಎಲ್ಲಾ ವಿಚಾರಗಳಿಂದ. ಹಾಲೆಲೂಯಾ. ಇದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಬಂಡೆಯ ಹಿಂದೆ ಯಾಕೆ ಬಚ್ಚಿಕೊಳ್ತಾ ಇದ್ರು ಆವಾಗಿನ ಕಾಲದಲ್ಲಿ ಅಂತಂದ್ರೆ, ಯಾರಾದ್ರೂ ಒಂದೇನಂತ ಹೇಳ್ಬೋದು, ಅಟ್ಯಾಕ್ ಮಾಡ್ಬಿಡಬಾರ್ದು, ಒಂದು ಸ್ಪಿಯರ್, ಒಂದು ಬಾಣ ಹಾಕ್ಬಹುದು, ಸ್ಪಿಯರ್ ಹಾಕ್ಬಹುದು, ಎಲ್ಲಾದ್ರೂ ಬೀಳ್ಬಹುದು. ಬಂಡೆ ಇದ್ರೆ ಬೀಳಲ್ಲ, ಪ್ಲೇ ಸೇಫ್. ಹಾಲೆಲೂಯಾ. ಈ ಲೋಕದಲ್ಲಿ ಸೈತಾನನು ಎಲ್ಲಾ ತರ ವಿಚಾರಗಳನ್ನು ತೆಗೆದುಕೊಂಡು ಬಂದು ಎಲ್ಲರ ಮೇಲೆ ಹಾಕ್ತಾನೆ. ಒಂದು ಡಿಸೀಸ್ ಇರ್ಬೋದು, ಒಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಎಲ್ಲರ ಮೇಲೆ ಬಾಣ ಹಾಕ್ತಾನಂತೆ. ಆದ್ರೆ ಬಂಡೆ ಹಿಂದೆ ಇರುವಂತ ನಮಗಾದ್ರೂ ಹಾಲೆಲೂಯಾ ಅದು ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ವಿ ಆರ್ ಸೇಫ್ ಬಿಹೈಂಡ್ ದ ರಾಕ್ ಕಾಲ್ಡ್ ಕ್ರೈಸ್ಟ್. ಹಾಲೆಲೂಯಾ. ಹೌದಲ್ಲ? ಅಪೊಸ್ತಲ ಪೌಲ್ ಈ ರೀತಿ ಹೇಳ್ತಾರೆ, ಆ ಬಂಡೆ ಕ್ರಿಸ್ತನು ಎಂಬುದಾಗಿ. ಹಾಲೆಲೂಯಾ. ಅರಣ್ಯದಲ್ಲಿ ಅವ್ರ ಬಂಡೆಯಿಂದ ನೀರು ಬಂದಿತ್ತು, ಆ ನೀರನ್ನ ಎಲ್ಲರೂ ಕುಡಿದ್ರು. ಆ ಬಂಡೆ ಯಾರಂತೆ? ಕ್ರಿಸ್ತನು.
ಹಾಲೆಲೂಯಾ. ಈ ಒಂದು ದಿನ ಕೂಡ ದೇವರ ವಾಕ್ಯ ನಾವು ನಂಬುವಾಗ ಆ ವಾಕ್ಯ ನಮ್ಮನ್ನ ಬಂಡೆಯಾಗಿದ್ದು ನಮ್ಮನ್ನ ಕಾಪಾಡ್ತದೆ. ಹಾಲೆಲೂಯಾ. ಯಾವ್ದಾದ್ರು ಪ್ರಾಬ್ಲಮ್ಸ್ ಇದೆಯಾ, ಯಾವ್ದಾದ್ರು ರೀತಿಯಲ್ಲಿ ತೊಂದರೆಗಳು ಎಲ್ಲರಿಗೂ ಆಗ್ತಾ ಇದೆಯಾ, ನಿಮ್ಗೆ ಭಯ ಆಗ್ತಾ ಇದೆಯಾ ಒಳಗಡೆಯಿಂದ, ಬಂಡೆ ಹಿಂದೆ ಬಚ್ಚಿಕೊಳ್ಳಿ. ಹಾಲೆಲೂಯಾ. ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ. ಹಾಲೆಲೂಯಾ. ಯಾರು ಸಾಲಿಡ್ ಆಗಿ ಬಂಡೆ ಮೇಲೆ ನಿಂತಿದ್ದಾರೆ ಅವ್ರಿಗೆ ಏನು ಕೂಡ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಸ್ಟಿಫ್ ಆಗಿದೆ, ಅದು ಕರೆಕ್ಟ್ ಆಗಿದೆ, ಅದು ಅದು ಅಲ್ಲಾಡುವಂಥದ್ದಲ್ಲ ಅದು. ಹಾಲೆಲೂಯಾ. ಈ ಒಂದು ದಿನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ಈ ಲೋಕದಲ್ಲಿ ಏನೇ ಗಲಿಬಿಲಿಗಳಾದ್ರೂ ಕೂಡ ಬಂಡೆ ಮೇಲೆ ಇರುವಂತವ್ರು, ಬಂಡೆಯ ಹಿಂದೆ ಇರುವಂತವ್ರು, ದೇ ಆರ್ ಆಲ್ವೇಸ್. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಆಗಿದ್ದೇವೆ, ಬಂಡೆಯ ಹಿಂದೆ ನಾವು ಪ್ರೊಟೆಕ್ಟ್ ಆಗಿದ್ದೇವೆ. ದ ವರ್ಡ್ ಆಫ್ ಗಾಡ್ ಈಸ್ ಏನಂತ ಬಹುದು, ಅ ಸಾಲಿಡ್ ರಾಕ್. ಹಾಲೆಲೂಯಾ. ವೆರಿ ಇಂಪಾರ್ಟೆಂಟ್ಲಿ ಸಾಲಿಡ್ ರಾಕ್ ಇಂದ ನಾವೇನೋ ಇದ್ದೇವೆ, ಆದ್ರೆ ನಾವು ಈ ದಿನ ಅರ್ಥ ಮಾಡ್ಕೊಳ್ಬೇಕು, ಆ ಸಾಲಿಡ್ ರಾಕ್ ಹೇಗೆ ಫಾರ್ಮ್ ಆಗ್ತದೆ ಅಂತಂದ್ರೆ, ವೆನ್ ಯು ರೀಡ್ ದ ವರ್ಡ್ ಆಫ್ ಗಾಡ್, ದ ವರ್ಡ್ ಆಫ್ ಗಾಡ್ ಬಿಕಮ್ಸ್ ಯುವರ್ ರಾಕ್. ವೆನ್ ಯು ರೀಡ್ ಇಟ್. ಹಾಲೆಲೂಯಾ. ನೀನು ಓದಿಲ್ಲ ಅಂತಂದ್ರೆ ನಿನ್ ಬಂಡೆ ಹಿಂದೆ ಇಲ್ಲ. ಹಾಲೆಲೂಯಾ. ನೀನು ಓದುತ್ತಾ 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 ಬಂಡೆ ಹಿಂದೆ ನೀನು ಇದೆಯಾ. ಹಾಲೆಲೂಯಾ. ನೀನು ಸೇಫ್ ಆಗಿದೆ ಅಂತ. ಹಾಲೆಲೂಯಾ. ಯಾರ್ಯಾರು ದೇವರ ವಾಕ್ಯಗಳನ್ನ ಓದ್ತಾರೆ ಅವ್ರಿಗೆ ಅರ್ಥ ಆಗ್ತದೆ ದೇವರ ವಾಕ್ಯದಲ್ಲಿ ಏನಿದೆ ಅಂತ, ಮತ್ತು ಅದು ಅವರನ್ನ ಏನ್ ಮಾಡ್ತದಂತೆ, ಸೇಫ್ ಆಗಿರ್ತದೆ. ಹಾಲೆಲೂಯಾ. ಹೌದಲ್ಲ. ದೇವರ ವಾಕ್ಯ ಓದುವಂತವ್ರು ಏನ್ ಅರ್ಥ ಆಗ್ತದೆ ಅಂತಂದ್ರೆ, ಈ ಇಡೀ ಒಂದೇನಂತೆ ಒಂದು ಹೆಲ್ತ್ ಇಶ್ಯೂ ಬರ್ತದೆ ಎಲ್ಲರಿಗೂ. ಇಶ್ಯೂ ನಾವು ನೋಡ್ಕೋ 2020 ಕೊರೋನಾ ಬಂದಿತ್ತು, ಆತರ ಎಲ್ಲಾ ಕಡೆ ಬಂದಾಗ ದ ವರ್ಡ್ ಆಫ್ ಗಾಡ್ ರಿಮೈಂಡ್ಸ್ ಯು ದಟ್ ಹಿ ವಿಲ್ ಟೇಕ್ ಕೇರ್. The word of God will tell you that he is going to heal. The word of God is going to tell you that he is going to be capable to deliver you from all kinds of sickness or problems or any kinds of things of this world. Hallelujah. He can deliver it. Hallelujah. But ಯಾರು ಗೊತ್ತಿಲ್ಲ, ಅವ್ರೇನ್ ಮಾಡ್ತಾರಂತೆ, ಅವ್ರ ವಾಕ್ಯ ಗೊತ್ತೇ ಇಲ್ಲ, ಅವ್ರೇನ್ ಮಾಡ್ತಾರಂತೆ, ಅಯ್ಯೋ ಇಲ್ಲಿ ನೋಡು, ಅಯ್ಯೋ ಅಲ್ಲಿ ನೋಡು, ನ್ಯೂಸ್ ನೋಡು, ಅಯ್ಯೋ ರೀಲ್ಸ್ ನೋಡು, ಅಯ್ಯೋ ಮೊಬೈಲ್ ಅಲ್ಲಿ ನೋಡು, ಅದು ಬಂತಂತೆ, ಇದು ಬಂತಂತೆ, ಆ ಪ್ರಾಬ್ಲಮ್ ಆಯ್ತಂತೆ, ಈ ಪ್ರಾಬ್ಲಮ್ ಆಯ್ತಂತೆ. ನಮ್ಮನೆ ಹತ್ರ ಯಾವಾಗ ಬರ್ತದೆ ಗೊತ್ತಿಲ್ಲ, ನಮ್ಮ ಮನೆಯ ಬಾಗಿಲಿನ ಮೇಲೆ ಯೇಸು ಸ್ವಾಮಿ ರಕ್ತ ಇದೆ, ಏನು ಕೂಡ ಒಳಗಡೆ ಬರೋದಿಲ್ಲ. ಹಾಲೆಲೂಯಾ. ಗೂಡರದ ಸಮೀಪಕ್ಕೂ ಯಾವ ಉಪದ್ರವವೂ ಬರುವುದಿಲ್ಲ. ಹಾಲೆಲೂಯಾ. ದಿಸ್ ಇಸ್ ದ ಪ್ರಾಮಿಸ್ ಆಫ್ ಗಾಡ್. ಅಂಡ್ ನೀನದು ಓದುವಾಗ, ನೀನದು ಅರ್ಥ ಮಾಡ್ಕೊಳ್ಳುವಾಗ, ಕ್ಲೈಮೇಟ್ ನಮ್ಮ ಮನೆ ಇದು. ಹಾಲೆಲೂಯಾ. ಮುಗ್ದೋಯ್ತು. You are protected. Your family is protected. Your life is protected. Hallelujah. Because you believed in the word of God. And that word of God is creative, active, and it ಏನಂತ ಹೇಳ್ಬೋದು, ಅದು ನಿನ್ನ ಪ್ರೊಟೆಕ್ಟ್ ಮಾಡ್ತದೆ. Hallelujah. ವರ್ಡ್ ಆಫ್ ಗಾಡ್ ಒಂದು ಅಗ್ರಿಮೆಂಟ್ ಇದ್ದಂಗೆ. ಯಾರಾದ್ರೂ ಒಂದು ಮನುಷ್ಯರ ಮಧ್ಯೆ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಬಾಂಡ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಸೀಲು ಸಿಗ್ನೇಚರ್ ಆಗಿದಾಗ ಅದಕ್ಕೆ ಏನಂತ ಒಂದು ವ್ಯಾಲ್ಯೂ ಇದೆ. ಅದೇ ರೀತಿಯಲ್ಲಿ ವರ್ಡ್ ಆಫ್ ಗಾಡ್ ಒಂದು ಅಗ್ರಿಮೆಂಟ್ ಇದ್ದಾಗೆ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ಸೀಲ್ ಅಂಡ್ ಸಿಗ್ನೇಚರ್ ಆಗಿದೆ, ಈ ಮಕ್ಕಳು ನನ್ನವರು ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ನಾವಲ್ಲಿ ವಾಕ್ಯ ಎಲ್ಲ ಓದ್ತಾರೆ, ನನ್ಗೆ ದೇವರಿಗೆ ಅಗ್ರಿಮೆಂಟ್, ದೇವರನ್ನ ಕಾಪಾಡ್ತಾರೆ, ಹೌದು 100% ಕಾಪಾಡ್ತಾರೆ, ಅದು ಅಗ್ರಿಮೆಂಟ್ ಆಗಿದೆ ನನ್ಗೆ ದೇವರಿಗೆ. ಹಾಲೆಲೂಯಾ. ದೇವರು ನನಗೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ 100% ಪ್ರೊವೈಡ್ ಮಾಡ್ತಾರೆ, ಅಗ್ರಿಮೆಂಟ್ ಆಗಿದೆ. ಹಾಲೆಲೂಯಾ. ಅವಾಗ ದೇವರೇ ಅಗ್ರಿಮೆಂಟ್ ಮಾಡಿದೆ ನೋಡಿ, ದೇವರ ದಟ್ ಯು ವಿಲ್ ಪ್ರೊವೈಡ್, ಪ್ಲೀಸ್ ಪ್ರೊವೈಡ್ ಮಿ ಲಾರ್ಡ್, ಹಿ ಇಸ್ ಗೋಯಿಂಗ್ ಟು ಪ್ರೊವೈಡ್ ಇಟ್. ಯಾವಾಗ ಕಷ್ಟಗಳೆಲ್ಲ ಅದು ಹೋಗ್ತದೆ, ದೇವರೇ ಅಗ್ರಿಮೆಂಟ್ ಆಗಿದೆ, ದೇವರೇ ನನ್ ಕಷ್ಟ ಬರ್ತದೆ, ಸಹಾಯ ಮಾಡಿ, ಗಾಡ್ ವಿಲ್ ಸೇವ್ ಯು. ಹಾಲೆಲೂಯಾ. The word of God is like that. Hallelujah. ಈ ಒಂದು ದಿನ ಕೂಡ ನಾವು ಹಾಗೆ ನಾವು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಾಗ ಲಾಸ್ಟ್ ಪಾಯಿಂಟ್ ನಾವು ಕಲ್ತ್ಕೊಳ್ಳೋಣ. ಸಮಯ ಆಗ್ತದೆ, ಐ ನೋ, ಬಟ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಮುಗಿಸ್ಬಿಟ್ಟು ನಾವು ಮುಗಿಸ್ಕೊಳ್ಳೋಣ. ಸೊ ಇನ್ನೊಂದು ಪಾಯಿಂಟ್ ನಾವು ನೋಡ್ಕೊಳ್ಳುವಾಗ 7ನೇ ಒಂದು ಪಾಯಿಂಟ್ ಅಂಡ್ ಲಾಸ್ಟ್ ಪಾಯಿಂಟ್, ಬಟ್ ನಾಟ್ ಲೀಸ್ಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಎಲ್ಲ ಪಾಯಿಂಟ್ಗಿಂತ ಈ ಪಾಯಿಂಟ್ ಏನಿದೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಎಲ್ಲ ಪಾಯಿಂಟ್ಸ್ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ, ನಿನ್ನನ್ನು ಫೀಡ್ ಮಾಡ್ತದೆ, ನಿನ್ನನ್ನು ರೆಡಿ ಮಾಡ್ತದೆ, ನಿನ್ನನ್ನು ನಿಲ್ಲಿಸ್ತದೆ. ಬಟ್ ಈ ಪಾಯಿಂಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಅಂಡ್ ಫೈಟ್ ವಿತ್ ದ ವರ್ಡ್ ಆಫ್ ಗಾಡ್. Hallelujah. The word of God is Zword. Hallelujah. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, 2ನೇ ಭಾಗದಲ್ಲಿ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದು. ಹಾಲೆಲೂಯಾ. ದೇವರ ವಾಕ್ಯ ಏನಾಗಿದೆ ಅಂತೆ, ಕತ್ತಿಯಾಗಿದೆ ಅಂತೆ. ಹಾಲೆಲೂಯಾ. ಆ ಕತ್ತಿಯನ್ನ ನಾವೇನ್ ಮಾಡ್ಬೇಕಂತೆ, ಹಿಡಿಬೇಕಂತೆ. ಹಾಲೆಲೂಯಾ. ಪಡ್ಕೊಳ್ಬೇಕು. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ. ಹಾಲೆಲೂಯಾ. ಇದು ದಿನ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಕತ್ತಿ ಯಾರು ಕೊಡ್ತಾ ಇದಾರಂತೆ, ಪವಿತ್ರಾತ್ಮ ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಆ ಕತ್ತಿನ ನಾವೇನ್ ಮಾಡ್ಬೇಕಂತೆ, ಫೈಟ್ ಮಾಡ್ಬೇಕು. ವಿ ಹ್ಯಾವ್ ಟು ಫೈಟ್ ಅವರ್ ಸ್ಪಿರಿಚುವಲ್ ವಾರ್ಫೇರ್. ಹಾಲೆಲೂಯಾ. ನಮ್ಮ ಒಂದು ಹೋರಾಟ ಮನುಷ್ಯದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆ ಮತ್ತು ಅಂಧಕಾರದ ಶಕ್ತಿಯ ಮೇಲೆ ಮತ್ತು ಏನಂತ ಹೇಳ್ಬೋದು, ದುರಾತ್ಮ ಸೈನ್ಯಗಳ ಮೇಲೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಅದೇ ಒಂದು 10ನೇ ಒಂದು ವಚನದಲ್ಲಿ ವಾಕ್ಯ ಹೇಳ್ತದೆ ನೋಡ್ರಿ ನಿಮ್ಗೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ,
ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅಲ್ಲೂ ಯಾರತ್ತೆ ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆದರೆ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಅಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಾಲೆಲೂಯ. 4 ಕ್ಯಾಟಗರೀಸ್ ಇದೆ ಅಂತ. ನಾವು ಸೈತಾನನ ಒಟ್ಟಿಗೆ ನಾವು ಹೋರಾಟ ಮಾಡ್ತಾ ಇರುವಾಗ 4 ಕ್ಯಾಟಗರೀಸ್ ಇದೆ. ಹಾಲೆಲೂಯ. ಆ 4 ಕ್ಯಾಟಗರೀಸ್ ಜೊತೆ ನಾವು ಫೈಟ್ ಮಾಡ್ತಾ ಇದ್ದೇವೆ. ಹಾಲೆಲೂಯ. ಮನುಷ್ಯರ ಜೊತೆ ಅಲ್ಲ, ನಮಗೆ ದೇವರ ಆತ್ಮ ಕತ್ತಿ ಕೊಡ್ತಾ ಇದ್ದಾರೆ. ಆ ಕತ್ತಿ ಇಟ್ಕೊಂಡ್ಬಿಟ್ಟು ನಾನು ಯಾರ್ದು ಮನುಷ್ಯರ ಜೊತೆ ಫೈಟ್ ಮಾಡ್ತಾ ಇಲ್ಲ. ದೇವರ ವಾಕ್ಯ ಒಂದು ಕತ್ತಿಯಾಗಿದೆ. ಹಾಲೆಲೂಯ. ಅದನ್ನ ಇಟ್ಟು ನಾವು ಫೈಟ್ ಮಾಡ್ಬೇಕು. ವರ್ಡ್ ಆಫ್ ಗಾಡ್ ಇಟ್ಟು ನಾವು ಫೈಟ್ ಮಾಡ್ಬೇಕು. ಹಾಲೆಲೂಯ. ಜೀಸಸ್ ಕೂಡ ಸೇಟನ್ ಜೊತೆ ಫೈಟ್ ಮಾಡ್ತಾರೆ, ಗೊತ್ತಾ? ರೆಸಲಿಂಗ್ ಮ್ಯಾಚ್ ಮಾಡಿದ್ರು. ಯಾರು ಗೆದ್ರು? ಜಸ್ಟ್ ಫಾರ್ ಫನ್ ಸೈಡ್ ನಾನು ಹೇಳ್ತಾ ಇದ್ದೇನೆ. ಬಟ್ ಜೀಸಸ್ ಏನ್ ಯೂಸ್ ಮಾಡಿದ್ರು ಅಂದ್ರೆ ವರ್ಡ್ ಆಫ್ ಗಾಡ್. ಸೇಟನ್ ಏನ್ ಹೇಳ್ದ? ಜೀಸಸ್ಗೆ ಹೊಟ್ಟೆ ಹಸಿತಾ ಇತ್ತು, ಈ ಕಲ್ಲನ್ನ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಸೇಟನ್ ಹೇಳಿದಕ್ಕೆ ಜೀಸಸ್ ಯಾಕೆ ಮಾಡಬೇಕು? ಜೀಸಸ್ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿ ಮಾತಿಂದ ಬದುಕ್ತಾನೆ. ಹೋಗು, ಜಾಗ ಖಾಲಿ ಮಾಡೋಣ, ಹೊಟ್ಟೋಗ್ಬೇಕು. ದೇವರ ವಾಕ್ಯ ಮಾತಾಡ್ತಾ ಇರ್ಬೇಕು. ಹಾಲೆಲೂಯ. ದೇವರ ವಾಕ್ಯ ಕತ್ತಿಯಾಗಿದೆ. ಆ ವಾಕ್ಯ ಕತ್ತಿಯನ್ನು ಹಿಡಿದುಕೊಂಡು ನಮ್ಗೆ ಪ್ರಾಬ್ಲಮ್ಸ್ ಬರುವಾಗ, ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ನೆಸ್ ಬರುವಾಗ, ನಮ್ಮ ಫ್ಯಾಮಿಲಿಯಲ್ಲಿ ಏನಂತ ಹೇಳ್ಬೋದು, ಒಂದು ಪೀಸ್ ಇಲ್ಲದೆ ಇರುವಾಗ, ಒಂದು ಅಹಿಂಸೆ ಇರುವಾಗ, ಎಲ್ಲರೂ ಕೂಡ ಏನಂತ ನಮ್ಗೆ ಕೈ ತೋರಿಸಿ ಮಾತಾಡುವಾಗ, ಟೇಕ್ ಅಪ್ ದ ಸ್ವರ್ಡ್ ಆಫ್ ದ ಸ್ಪಿರಿಟ್ ಅಂಡ್ ಫೈಟ್ ಯುವರ್ ಫೈಟ್ ಅಂತ. ಹಾಲೆಲೂಯ. ನಿನಗೆ ದೇವರ ವಾಕ್ಯ ಕತ್ತಿ ಕೊಟ್ಟಿದ್ದಾರೆ. ಹಾಲೆಲೂಯ. ದೇವರ ವಾಕ್ಯ ನಿನ್ನ ಕೈಯಲ್ಲಿ ಇರುವಾಗ ಅದು ಕತ್ತಿ ಆಗಿದೆ. ನೀನ್ ಫೈಟ್ ಮಾಡಬೇಕು. ನಿನಗೆ ಬರಬೇಕಾಗಿರುವಂತ ಆಶೀರ್ವಾದಕ್ಕೋಸ್ಕರ ನೀನ್ ಫೈಟ್ ಮಾಡಬೇಕು. ಹಾಲೆಲೂಯ. ನಿನಗೆ ಬರಬೇಕಾಗಿರುವಂತ ಬಿಡುಗಡೆಗೋಸ್ಕರ ನೀನು ಫೈಟ್ ಮಾಡಬೇಕು. ನಿನಗೆ ಬರಬೇಕಾಗಿರುವಂತ ನಿನ್ನ ಜೀವಿತದಲ್ಲಿ ಒಂದು ಮೇಲೆ ಹೋಗಬೇಕಾಗಿದೆ, ಆದ್ರೆ ನಿನ್ನ ಕೆಳಗಡೆ ಯು ಹ್ಯಾವ್ ಟು ಫೈಟ್ ಇನ್ ರೈಟ್ ವೇ. ಹಾಲೆಲೂಯ. ದೇವರ ವಾಕ್ಯ ಏನಾಗಿದೆ ಅಂತೆ? ಕತ್ತಿ. ಹಾಲೆಲೂಯ. ಅಲ್ಲಿ ಮೇಲೆ ದುರಾತ್ಮ ಸೇನೆಗಳಿಗೆ ನೀವು ಇಲ್ಲಿಂದ ಮಾತಾಡುವಾಗ ದೇವರ ವಾಕ್ಯ ಅಲ್ಲಿಗೆ ಹೋಗಿ ಆ ಸೇನೆಗಳನ್ನು ಬಿಡಿಸುವಂಥದ್ದಾಗಿದೆ. ಆ ಸೇನೆಗಳನ್ನು ಮಿಸ್ಪ್ಲೇಸ್ ಮಾಡುವಂಥದ್ದಾಗಿದೆ. ಆ ಸೇನೆಗಳ ಒಂದೇನಾದ್ರು ಅಧಿಕಾರಗಳ ಕಿತ್ತು ಬಿಸಾಕೆ ನೀನಲ್ಲಿ ಅಧಿಕಾರಿಯಾಗಿ ನಿಂತ್ಕೊಳ್ತೀಯ. ಹಾಲೆಲೂಯ. You don't know what the word of God carries and the power. It carries the power of God. Hallelujah. ದೇವರು ಮಾತಾಡಿದ್ರಲ್ಲ ನಿನ್ ಕೈಲಿ, ಇವಾಗ ಆ ಮಾತನ್ನ ಕೊಡ್ತಾ ಇದಾರಂದ್ರೆ how much you can use it. How much powerful the word of God is. Hallelujah. ಆ ವರ್ಡ್ ಆಫ್ ಗಾಡ್ ನಿನ್ ಕೈಯಲ್ಲಿ ದೇವ್ರು ಕೊಡ್ತಾ ಇದಾರೆ. ಹಾಲೆಲೂಯ. ಯಾರ್ದಾದ್ರೂ ಕೈಯಲ್ಲಿ ಸುಮ್ಮನೆ ಕತ್ತಿ ಕೊಡ್ತೀರಾ ಫೈಟ್ ಮಾಡ್ರಿ ಅಂತ? ಇಲ್ಲ. ನಮ್ಗೆ ಗೊತ್ತು ಅದೆಷ್ಟು ಡೇಂಜರಸ್ ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ನಿಮ್ ಕೈಯಲ್ಲಿ ದೇವರು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ you are dangerous now for the enemy. Hallelujah. enemy ನಿಂತ್ಕೊಳ್ಳಲ್ಲ. ಇಷ್ಟು ದಿನ ಹಂಗೆ ಇದ್ದ, ಅದಕ್ಕೆ ಬಂದು ಇವನಿಗೆ ಕಾಟ ಕೊಡ್ತಾ ಇದ್ದೆ. ಇವಾಗ ಯಾಕೋ ದೇವರ ವಾಕ್ಯ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಇನ್ನು ಮುಂದೆ ಇವನ ಹತ್ರ ಬರೋದು ಕಷ್ಟ. ಮುಂದೆನೂ ಬರೋದು ಕಷ್ಟ, ಹಿಂದೆನೂ ಬರೋದು ಕಷ್ಟ. Hallelujah. ಯಾಕೆಂದ್ರೆ we are protected from ಏನಂತ ಹೇಳ್ಬೋದು, from the rock called Christ. Hallelujah. ಈಗ ನಾವು ಈ ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೊಂಡಿದ್ದೀವಿ. ಮೊದಲನೇ ಪಾಯಿಂಟ್ ಸ್ವಲ್ಪ ನಾವು ಹಾಗೆ ಫುಲ್ ನಾವು ಬಂದು ನೋಡ್ಕೊಳ್ಳೋದಾದ್ರೆ, ಫಸ್ಟ್ ಇಸ್ ಫೈರ್, ಸೆಕೆಂಡ್ ಇಸ್ ವಾಟರ್, ಥರ್ಡ್ ಇಸ್ ಲೈಟ್, ಫೋರ್ತ್ ಇಸ್ ರೈನ್, ಫಿಫ್ತ್ ಈಸ್ ಏನಂತ ಹೇಳ್ಬೋದು ಸೀಡ್, ಅಂಡ್ ಸಿಕ್ಸ್ತ್ ಈಸ್ ರಾಕ್, ಅಂಡ್ ಸೆವೆಂತ್ ಈಸ್ ಸ್ವರ್ಡ್. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಕವರ್ ಮಾಡಿರೋದು. ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ಈ ಎಲ್ಲ ಪವರ್ಸ್ ಇದೆ. ವೆರಿ ಇಂಪಾರ್ಟೆಂಟ್ಲಿ ನಾವು ಯಾಕೆ ಇದನ್ನ ಕಲಿತಾ ಇದೀವಿ ಅಂತಂದ್ರೆ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 8th ವೀಕ್ ನಲ್ಲಿ ನಾವು ಇದ್ದೇವೆ. ವರ್ಡ್ ಆಫ್ ಗಾಡ್ ಏನೇನು ಕ್ರಿಯೇಟ್ ಮಾಡ್ತದೆ ಅಂತಂದ್ರೆ, ಫೈರ್ ಕ್ರಿಯೇಟ್ ಮಾಡ್ತದೆ, ವಾಟರ್ ಕ್ರಿಯೇಟ್ ಮಾಡ್ತದೆ, ಲೈಟ್ ಕ್ರಿಯೇಟ್ ಮಾಡ್ತದೆ, ರೈನ್ ಕ್ರಿಯೇಟ್ ಮಾಡ್ತದೆ, ಮತ್ತೆ ನಮ್ದು ಸೀಡ್ ಕ್ರಿಯೇಟ್ ಮಾಡ್ತದೆ, ಸ್ಟೋನ್ ಆಗಿರ್ತದೆ, ಒಂದು ರಾಕ್ ಆಗಿರ್ತದೆ, ಮತ್ತು ಜ್ವಾಡ್ ಆಗಿರ್ತದೆ. ಇಷ್ಟು ಒಂದು ಕ್ಯಾಟಗರೀಸ್ ಅಲ್ಲಿ, ಅಟ್ರಿಬ್ಯೂಟ್ಸ್ ಅಲ್ಲಿ ವರ್ಡ್ ಆಫ್ ಗಾಡ್ ವರ್ಕ್ ಮಾಡ್ತದೆ. ಬಟ್ ನಾವೇನ್ ಮಾಡ್ತಾ ಇದ್ದೇವೆ? ಸುಮ್ಮನೆ ಸಿಂಪಲ್ ಆಗಿ ಓದ್ತೇವೆ, ಬಿಟ್ಬಿಡ್ತೇವೆ. ಇಲ್ಲ, ಓದ್ಬೇಕು, ಅದ್ರ ಪ್ರಕಾರ ನಾವು ಏನ್ ಮಾಡ್ಬೇಕಂತೆ ಅರ್ಥ ಮಾಡ್ಕೊಳ್ಳುವಾಗ ಇಟ್ ವಿಲ್ ರಿಲೀಸ್ ಗಾಡ್ಸ್ ಬ್ಲೆಸ್ಸಿಂಗ್ ಇನ್ ಅವರ್ ಲೈಫ್. ಹಾಲೆಲೂಯಾ. ಹಾಗಾಗಿ ಇನ್ನೂ ಒಂದು ನಾವು ಅನೇಕ ಒಂದು ವಿಚಾರಗಳನ್ನ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ವೀಕ್ ದೇವರು ನಮ್ಮ ಕೂಡ ಏನ್ ಮಾತಾಡ್ತಾರೆ ಎಂಬುದಾಗಿ ನಾವು ನೋಡೋಣ. ನಾವು ನಂಬ್ತೇವೆ ಈ ಒಂದು ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂಥ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ತಂದೆ. ಹೌದು ಅಪ್ಪ ದೇವರೇ, ನೀವು ವರ್ಡ್ ಆಫ್ ಗಾಡ್ ನಲ್ಲಿ ದೇವರೇ ಈ ಒಂದು ವಾರ ನೀವು ಕಲ್ಸ್ಕೊಟ್ಟಿದ್ದೀರಪ್ಪ ದೇವರೇ. ನಿಮ್ಮ ವಾಕ್ಯ ಮಳೆಯಾಗಿದೆ, ನಿಮ್ಮ ವಾಕ್ಯ ದೇವರೇ ಬೀಜವಾಗಿದೆ, ನಿಮ್ಮ ವಾಕ್ಯ ಬಂಡೆಯಾಗಿದೆ, ನಿಮ್ಮ ವಾಕ್ಯ ದೇವರ ಸ್ವಾಮಿಯಪ್ಪ ಅಪ್ಪ ಈ ಬಾಯಿ ಕತ್ತಿಯಾಗಿದೆ ಎಂಬುದಾಗಿ ನೀವು ಮಾತಾಡೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ತಂದೆ. ಈ ವಾಕ್ಯಗಳನ್ನ ನೀವು ಕೊಡೋದಕ್ಕಾಗಿ ಸ್ತೋತ್ರ ತಂದೆ ಅಪ್ಪ ದೇವ್ರೆ. ಹೌದು ಅಪ್ಪ ದೇವರೇ, ಕರ್ತನೆ ಸ್ವಾಮಿ ಅಪ್ಪ, ಈ ವಾಕ್ಯದ ಮುಖಾಂತರವಾಗಿ ಯಾರ್ಯಾರು ಈ ವಾಕ್ಯವನ್ನು ನೋಡಿದಾರೋ ಅವ್ರನ್ನೆಲ್ಲ ಹೇರಳವಾಗಿ ಸತ್ಯದಲ್ಲಿ ಅಪ್ಪ ದೇವ್ರೆ ಅವ್ರನ್ನ ಆಶೀರ್ವದಿಸಿ ನಡೆಸ್ತಾ ಬರಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ.